ಸಂದರ್ಭದಲ್ಲಿ ಈ ಸುಗ್ರೀವನಾದಂತಹ ನನ್ನ ಸ್ಥಿತಿಯನ್ನು ನಿನ್ನಲ್ಲಿ ಹೇಳಲೇಬೇಕಾಗುತ್ತದೆ. ನನ್ನ ಕಣ್ಣ ನೀರಿನ ಕಥೆಯನ್ನು ಏನೆಂದು ಹೇಳಲಿ ದೇವ? ಸುಗ್ರೀವ, ಹನುಮಂತನ ಮೂಲಕವಾಗಿ ನನ್ನನ್ನು ಕರೆಸಿದಂತಹ ಬಗೆ ಬಗೆಯಿಂದಲೂ ನನ್ನನ್ನು ಉಪಚರಿಸಿ ಕಣ್ಣೀರಿನಿಂದ ನೀ ಕೈ ತೊಳೆಯುತ್ತಿರುವುದನ್ನು, ಕಣ್ಣೀರಿನಿಂದ ನನ್ನ ಪಾದ ತೊಳೆಯುತ್ತಾ ಇರುವುದನ್ನು ಗಮನಿಸುತ್ತಾ ಇದ್ದವನು ನಾನು. ಸೂರ್ಯವಂಶದವರು ನೀವು, ಧರ್ಮ ಸಂರಕ್ಷಕರು. ಆದ್ದರಿಂದಲೇ ನನ್ನ ಅಪೇಕ್ಷೆ ಒಂದುಂಟು, ನೀನು ಸಲಹಬೇಕು ಎನ್ನುವಂತಹ ನಿನ್ನ ಮನದ ಧ್ವನಿ ಏನುಂಟು ಅದನ್ನು ಅರ್ಥೈಸಿಕೊಂಡೇ ಕೇಳುತ್ತಾ ಇದ್ದೇನೆ. ಏನು ಏನು ದೇವ, ಅಣ್ಣ ತಮ್ಮಂದಿರಾದಂತಹ ನಾವು ಕಿಷ್ಕಿಂಧೆಯಲ್ಲಿ. ಓಹೋ, ಹಾಗಾದ್ರೆ ನಿನ್ನ ಕತೆ ಪ್ರಾರಂಭಗೊಳ್ಳುವುದು ನಿನ್ನ ಅಗ್ರಜನಿಂದ. ನನ್ನದಾದಂತಹ ಕಥೆ. ಅಯ್ಯೋ, ಈ ವ್ಯಥೆಯನ್ನು ನಾನು ಮನಸ್ಸಿನಲ್ಲಿ ತನಕ ನಾನು ಇಟ್ಟುಕೊಂಡಿದ್ದೆ. ಈಗ ನಿನ್ನಲ್ಲಿ ಅದನ್ನು ಹೇಳಲೇಬೇಕಾಗುತ್ತದೆ. ಹೇಳುವ. ಕಿಷ್ಕಿಂಧೆಯಲ್ಲಿ ವಾಲಿ ಸುಗ್ರೀವರಾದಂತಹ ನಾವು ಅಣ್ಣ ತಮ್ಮಂದಿರಲ್ಲಿ ಸಂಬಂಧಿರಾಗಿ ಬಹಳಷ್ಟು ಸಂತೋಷವಾಗಿ ಅಲ್ಲಿದ್ದೆವು. ನಾವು ಕಿಷ್ಕಿಂಧೆಯಲ್ಲಿ ಅಣ್ಣ ತಮ್ಮಂದಿರಾಗಿ ವಾಲಿ ಸುಗ್ರೀವ ಎನ್ನುವಂತ ಹೆಸರಿನಿಂದ ಇದ್ದವರು. ಹಾಗಾದ್ರೆ ವಾಲಿ ನಿನ್ನ ಅಗ್ರಜ, ನಿನ್ನ ಅಣ್ಣ ಎನ್ನುವುದು ಸ್ಪಷ್ಟವಾಯಿತು. ಒಟ್ಟಿಗಿದ್ದವರು ಅಂತ ಹೇಳ್ತಿ, ಈಗ ಕಾಣುತ್ತಾ ಇಲ್ಲ. ಏನಾಯಿತು ಅಂತದ್ದು? ಕ್ಷುಲ್ಲಕ ಕಾರಣಕ್ಕಾಗಿ ನನಗೆ ಮತ್ತು ಅಣ್ಣನಿಗೆ ವೈರಾಗ್ಯ, ಆ ಒಂದು ದ್ವೇಷವೂ ಉಂಟಾಯಿತು. ಏನು ಕಾರಣವಯ್ಯ? ಕಾರಣ, ಮಾಯಾವಿ ಎಂಬ ರಾಕ್ಷಸ ನಮ್ಮದಂತಹ ಕಿಷ್ಕಿಂಧೆಗೆ ಬಂದಂತಹ ಸಂದರ್ಭದಲ್ಲಿ ಆತನಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಅಣ್ಣ ಹೋದ. ಅಂತಹ ಸಂದರ್ಭದಲ್ಲಿ ಬರುವಾಗ ಅದೇ ದಾರಿಯಲ್ಲಿ ಕಪಟದಿಂದ ಮಾಯಾವಿ ರಕ್ತವೇ ಬಂತು. ಮಾಯಾವಿ ಎನ್ನುವಂತಹ ರಾಕ್ಷಸ ನಮ್ಮ ನಡುವೆ ವೈರುಧ್ಯವನ್ನು ತಂದಿದ್ದ. ಯುದ್ಧಾಕಾಂಕ್ಷಿಯಾಗಿ ಬಂದವನನ್ನು ನೀವು ಓಡಿಸಿಕೊಂಡು ಹೋದ್ರಿ.
ಗುಹಾ ಪ್ರವೇಶ ಮಾಡಿದಂತಹ ನಿಮ್ಮಣ್ಣ ಪ್ರವೇಶ ನಾನು ಮಾಡಿದ್ದೇನೆ, ನೀನು ಬಾಗಿಲಲ್ಲಿರು ಅಂತ ಹೇಳಿದ. ನೀ ಕಾದುಕೊಂಡಿರುವಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನಿನ್ನ ಅನುಭವಕ್ಕೆ ಆಶ್ಚರ್ಯವಾಗುವ ರೀತಿಯಲ್ಲಿ ರಕ್ತ ಬಂದಿದೆ. ಆಮೇಲೆ ಅಲ್ಲಿ ನಾನು ಗಮನಿಸಿದೆ, ಇದು ನನ್ನ ಅಣ್ಣನೇ ಅಲ್ಲಿ ಸತ್ತಿರಬೇಕು ಎಂಬುದಾಗಿ. ಓಹೋ, ಅವನು ಮಾಯಾವಿ ಆದದ್ದರಿಂದಲೇ ಗುಹೆಯ ಒಳಗಡೆ ನಿನ್ನ ಅಣ್ಣ ವಾಲಿ ಮತ್ತು ಮಾಯಾವಿ ಇಬ್ಬರೇ ಇದ್ದದ್ದರಿಂದಲೇ ಕತ್ತಲೆಯಲ್ಲಿ ಮಾಯಾವಿಗಳು ಬಲಿಷ್ಠರು ಎನ್ನುವುದನ್ನು ಅರಿತ ನೀನು ಅಂತಹ ಮಾಯಾವಿ ವಾಲಿಯನ್ನು ಹೊಡೆದುಕೊಂಡ ಪರಿಣಾಮ ರಕ್ತ ಬಂತು ಅಂತ ಭ್ರಮೆಗೊಳಗಾದಿಯ. ಆಮೇಲೆ ಅಂತಹ ಸಂದರ್ಭದಲ್ಲಿ ಒಂದೊಮ್ಮೆಗೆ ಮಾಯಾವಿ ನಮ್ಮದಂತ ಕಿಷ್ಕಿಂದೆಗೆ ಬಂದ್ರೆ ಅಣ್ಣನಿಗೆ ಎದುರಿಸಲಿಕ್ಕಾಗಲಿಲ್ಲ. ನನ್ನಿಂದ ಆದೀತೆ ಎಂಬ ಒಂದು ಭ್ರಮೆಯಿಂದಲಾಗಿ ನಾನು ಬಂದೆ. ಆ ಗುಹಾದ್ವಾರವನ್ನು ಹಾಗೆ ಬಿಟ್ಟು ಬಂದಿಯೋ ಏನನ್ನ? ಆ ಮಾಯಾವಿ ಹೊರಗೆ ಬರಬಾರದು ಎಂಬುದಾಗಿ ದೊಡ್ಡದಂತ ಬಂಡೇಕಲನ್ನೇ ಇಟ್ಟು ಬಂದೆ. ಯಾವ ಕಾಲಕ್ಕೂ ಸೂರ್ಯ ರಶ್ಮಿ ಒಳ ಪ್ರವೇಶವಾಗದ ಹಾಗೆ ಮಾಯಾವಿ ಒಳಗಿನಿಂದಲೇ ದಾರಿ ಹುಡುಕಿ ಸಾಯಬೇಕು ಎನ್ನುವಂತ ಬಂಡೆಕಲ್ಲನ್ನು ಇಟ್ಟು ಮತ್ತೆ ಹಿಂದೆಗೆ ಬಂದೆ. ಆಮೇಲೆ ಆಗ ನಮ್ಮವರೆಲ್ಲ ಹೇಳಿದರು, ಹೇಗೂ ವಾಲಿ ಇಲ್ಲ, ಇನ್ನು ಮುಂದೆ ನೀನೇ ಅರಸನಾಗಬೇಕು ಎಂಬುದಾಗಿ ಜಾಂಬವಂತವರು ಎಲ್ಲರೂ. ಅರಾಜಕತೆಯಿಂದ ತುಂಬಾ ಬಾರದು ರಾಷ್ಟ್ರ, ಅರಸನಾದವ ಬೇಕು. ತಮ್ಮನಾದಂತಹ ನೀನಿನ್ನ ಅರಸನಾಗಬಹುದು ಎನ್ನುವ ಹಾಗೆ ಹಿರಿಯರು ಸೂಚಿಸಿದ್ರು ಎನ್ನುವ ಕಾಲಕ್ಕೆ ನೀನು ಅರಸನಾದಿಯೋ. ಆಮೇಲೆ ಅಂತ ಸಂದರ್ಭದಲ್ಲಿ ಅವರೇ ಹೇಳಿದ ಪ್ರಕಾರ ಎಡ ಬಲದಲ್ಲಿ ತಾರೆ ಮತ್ತು ಭೂಮಿ. ಬಾಲಿಯ ಹೆಂಡತಿ ತಾರೆ, ನಿನ್ನ ಹೆಂಡತಿ ಭೂಮಿ. ಸ್ವಲ್ಪ ಕೇಳಿ ತಿಳಿದಿದ್ದೇನೆ ನಾನು. ವಾನರನಲ್ಲಿ ಅಂಥದ್ದೊಂದು ಸಂಪ್ರದಾಯ ಉಂಟಂತೆ. ಅಣ್ಣ ಇಲ್ಲ ಅಂತಾದ್ರೆ, ಅಣ್ಣ ಮೃತಿ ಹೊಂದಿದರೆ, ರೋಗಿಷ್ಠನಾಗಿದ್ದರೆ ಅಥವಾ ಪರಿವ್ರಾಜಕನಾಗಿ ಹೋದ ಅಂತಾದರೆ ಅಣ್ಣನ ಹೆಂಡತಿಯನ್ನು ಅವಳು ಒಪ್ಪಿದಳು ಅಂತಾದರೆ ತಮ್ಮನಾದವ ವರಿಸಬಹುದು. ಇದು ವಾನರರಲ್ಲಿ ಇರುವಂತಹ ಸಂಪ್ರದಾಯ ಹೌದು, ಶ್ರುತಿ ಸ್ಮೃತಿಗಳು ಹೇಳಿದ್ದು ಹೌದು. ಅದನ್ನು ಜಾಂಬವಾದಿಗಳು ನಿನಗೆ ಹೇಳಿದ್ರು, ಅವರು ಹೇಳಿದ್ರು. ಆ ಪ್ರಕಾರಣವಾಗಿ ನೀವಿದ್ರ. ಆಮೇಲೆ ಏನಾಯಿತು? ಇದನ್ನು ನೋಡಿದಂತಹ ಆ ವಾಲಿ ಅಲ್ಲಿಯೇ ಇರಲಿಲ್ಲ, ಆ ಬಂಡೆ ಕಲ್ಲನ್ನು ಒತ್ತು. ಈಗ ವಾಲಿ ಸಾಯಲಿಲ್ಲ. ಹಾಗಾದ್ರೆ ಅವ ಸಾಯಲಿಲ್ಲ, ನೀನಿದ್ದಂತ ಬಂಡೆ ಕಲ್ಲನ್ನು ಒತ್ತು ಹೊರಗೆ ಬಂದು ನನ್ನನ್ನು ನೋಡಿದಾಗ ಸಿಟ್ಟಿಗೆದ್ದಂತ ಆತ ಎಳೆದು ಉರುಳಿಸಿ ಬಡಿಸಿ ಬಡಿದು ನಮ್ಮನ್ನು ಓಡಿಸಿ ಬಿಟ್ಟ. ನಿನ್ನನ್ನು ಅಲ್ಲಿಂದ ಓಡಿಸಿದ. ಯಾಕೆ ಹೀಗೆ ಮಾಡಿದೆ ಅಂತ ವಿಚಾರಣೆ ಮಾಡ್ಲಿಲ್ಲ, ಕೆಲವು ಸಲಹೆ ಮಾತಾಡುವುದಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ. ಬಡಿದು ಓಡಿಸಿದೆಯಾ? ಓಡಿ ಹೋದಂತ ನೀನೆಲ್ಲೆಲ್ಲ ತಿರುಗಿದೆ. ಏನು ಮಾಡ್ಲಿ, ಎಂತೂ ಇಲ್ಲಿ ಕಿಷ್ಕಿಂದೆಗೆ ಬರ್ಲಿಕ್ಕಿಲ್ಲ, ಎಲ್ಲಿಯಾದ್ರೂ ಹೋಗೋಣ ಎಂಬುದಾಗಿ ಹೋದಂತಹ ಸಂದರ್ಭದಲ್ಲಿ ಕೆಲವು ಕಪಿವೀರರು ನನ್ನೊಟ್ಟಿಗೆ ಬಂದಿದ್ದಾರೆ. ಒಂದು ಸಂದರ್ಭದಲ್ಲಿ ಭಗವಾನ್ ಸೂರ್ಯನಾರಾಯಣ ನನ್ನ ತಂದೆಯವರು, ಅವರಲ್ಲಿಗೆ ನಾನು ಹೋಗಿ ಅವರು ಹೇಳಿದ್ದೇನು, ನಿನ್ನ ಅನ್ನ ವಾಲಿಗೆ ಮತನ್ನ ಋಷಿಯ ಶಾಪವಿದೆ. ಆದ್ದರಿಂದ ಆ ಪರ್ವತ ಪ್ರಾಂತ್ಯ ವೃಕ್ಷಮುಖ ಪರ್ವತ, ಅಲ್ಲಿಗೆ ನೀನು ಹೋಗಿ ನೆಲೆಸು, ಏನೂ ನಿನಗೆ ಯಾರಿಂದಲೂ ತೊಂದರೆ ಇಲ್ಲ. ಸೂರ್ಯಮಂಡಲದ ತನಕ ತಿರುಗಾಡಿ ಬಂದವ ನೀನು. ವೃಕ್ಷಮುಖದಲ್ಲಿ ಪತಂಗ ಮುನಿಗಳು ವಾಲಿಗೆ ಶಾಪ ಕೊಟ್ಟ ಪರಿಣಾಮ ಯಾರು ಇಲ್ಲಿ ಕಾಲಿಟ್ಟಾರೋ ಅವರ ತಲೆ ಸಹಸ್ರ ಹೋಳಾಗಲಿ. ವಾಲಿ ರಾಕ್ಷಸರನ್ನು ಕೊಂದ ಕಾಲಕ್ಕೆ ಇಲ್ಲಿ ರಕ್ತ ಸುರಿಯಿತು ಎನ್ನುವಂತಹ ಭಾವದಿಂದ ಈ ರಕ್ತ ಸಿಂಚನೆಗೆ ಕಾರಣರಾದವರು ಸಾಯಲಿ ಅಂತ ಅವರ ಶಾಪಕ್ಕನುಸಾರವಾಗಿ ಅವನಿಗೆ ಇಲ್ಲಿಗೆ ಪ್ರವೇಶ ನಿಷಿದ್ಧವಾದದ್ದರಿಂದ ನಿನಗಿಲ್ಲಿಗಿರುವುದಕ್ಕೆ ಅವಕಾಶವಾಯಿತು. ಈಗ ನಾನು ಕೇಳುವುದನ್ನಲ್ಲ, ನೀನು ಇಲ್ಲಿ ನಿನ್ನ ಕಪಿವೀರರೆಲ್ಲ ಬಂದು ಸೇರಿಕೊಂಡೆ, ಹೌದಲ್ವಾ? ನನ್ನ ಪ್ರಶ್ನೆಯನ್ನು ಬಲ್ಲೆಯ? ನೀನೇ ಕಥೆಯನ್ನು ವಿಸ್ತರಿಸುತ್ತಾ ಹೇಳಿದೆ, ಸೂರ್ಯದೇವ ನನ್ನ ತಂದೆ ಎನ್ನುವ ಹಾಗೆ ಈ ವಾಲಿಯಿಂದ ನಿನಗೆ ಆದಂತಹ ಈ ಅನ್ಯಾಯಗಳನ್ನೆಲ್ಲ ಉಂಟಲ್ಲ, ಹೋಗಿ ದೇವತೆಗಳಲ್ಲಿ ದೇವತೆಗಳು ಅಂಜುವ ಈ
ಹೋಗ್ಲಿಲ್ಲ. ನೀನೇ ಹೇಳ್ತಿ ಅವ ಇಂದ್ರನ ಅನುಗ್ರಹದಿಂದ ನೀನು ಸೂರ್ಯನ ಅನುಗ್ರಹದಿಂದ ಹುಟ್ಟಿದವರು. ಹೋಗಿ ಹೇಳ್ಬೋದಿತ್ತ ರಾಮಚಂದ್ರ. ಆ ದೇವತೆಗಳು ಕೂಡ ನನ್ನನ್ನ ದೇವಿ ಪರಾಕ್ರಮಕ್ಕೆ ಅಂಜುತ್ತಾ ಇದ್ದಾರೆ. ಅವರು ಕೂಡ ಅಂತಹ ಆ ಧೈರ್ಯವಂತ ಪರಾಕ್ರಮಿ ಶೂರ ವೀರ ನನ್ನನ್ನು ಹಾಗಿರುವಾಗ ಅಲ್ಲಿಗೆ ಹೋಗಿ ಏನು ಪ್ರಯೋಜನ? ಯಾವುದೋ ಪ್ರಕರಣಗಳ ಮೂಲಕವಾಗಿ ದೇವತೆಗಳು ಕೂಡ ಮೆಚ್ಚುವಂತಹ ಜೊತೆಗೆ ಮೆಚ್ಚುವಂತಹ ಪರಾಕ್ರಮವನ್ನು ವಾಲಿ ಮಾಡಿ ತೋರಿಸಿದ್ದಾನೆ ಅಂತ ಸೂಕ್ಷ್ಮವಾಗಿ ನೀನು ಹೇಳುತ್ತಾ ಇದ್ದಿ. ಆದ್ದರಿಂದಲೇ ಅಲ್ಲಿ ಹೋಗಿ ಪ್ರಯೋಜನವಿಲ್ಲ. ಮತ್ತೆ ನನ್ನನ್ನು ನೋಡಿ ಅಂತ ಹೇಳುದು ನೀನು ನಾವಿರುವರು ಈ ಸಂದರ್ಭದಲ್ಲಿ ಜೋಡಾದರೆ ಅಂದ್ರೆ ಒಟ್ಟಾದರೆ ನಾವಿಬ್ಬರು ಜೋಡಾದೆವು ಅಂತ ಹೇಳುದಲ್ಲ. ನಾನು ರಾವಣನಿಂದ ಹೀಗಾದೆ, ನೀನು ವಾಲಿಯಿಂದ ಹೀಗಾದೆ. ಸುಗ್ರೀವ ಹೇಗೆ ವಾಲಿ ನಿನ್ನ ರಥಿಯನ್ನು ಕರೆದುಕೊಂಡು ಹೋದ ಮತ್ತು ಹೇಗೆ ಸೀತೆ ಅಪಹರಿಸಲ್ಪಟ್ಟರು, ಇದು ಒಂದೇ ರೀತಿ ಎನ್ನುವ ಹಾಗೆ ನೀನು ಯೋಚನೆ ಮಾಡಿದ್ದೇ ತಪ್ಪಲ್ಲದು. ನೀನಿರುತ್ತಾ ನಿನ್ನ ಕಣ್ಣೆದುರಿಗೆ ನಿನ್ನ ಹೆಂಡತಿಯಾದಂತಹ ರುಮೆಯನ್ನು ಎಳೆದುಕೊಂಡು ಹೋದವ ವಾಲಿ ಅಸಹಾಯಕನಾಗಿ ನೀನು ನೋಡುತ್ತಾ ನಿಂತ. ನಿನ್ನ ಹೆಂಡತಿಯನ್ನು ಎಳೆದುಕೊಂಡು ಹೋಗುವಾಗ ಏನೂ ಮಾಡಲಾಗದಂತಹ ಸ್ಥಿತಿ ನಿನ್ನದು. ನನ್ನದು ಹಾಗಲ್ಲ ನೋಡು. ನಾನಿಲ್ಲದ ಸಂದರ್ಭವನ್ನು ಸೃಷ್ಟಿಸಿ ನನ್ನ ಎದುರಿಗೆ ಬರ್ಲಿಕ್ಕೆ ಆಗದೆ ವೇಷ ಮರೆಸಿ ಕಳ್ಳತನದಿಂದ ಎಳೆದುಕೊಂಡು ಹೋದವ ರಾವಣ. ಕಣ್ಣಾರೆ ಕಂಡರೆ ಬಿಡುವೇನೆ. ನನ್ನ ಎದುರಿಗೆ ಅಂತಹದ್ದೊಂದು ನಡೆದು ಹೋಗಿದ್ದಂತಾದ್ರೆ ಬಿಡುವವನೇ ನಾನು. ನನ್ನ ಮನೋಪ್ರೀತಿಯನ್ನು ಹಾಗೆ ಎಳೆದುಕೊಂಡು ಹೋಗುವುದಕ್ಕೆ ಯಾವ ಕಾರಣಕ್ಕೂ ಬಿಡುವವನಲ್ಲ ನಾನು. ಆದರೆ ನ್ಯಾಯವ ಈಕ್ಷಿಸಿ ಸಲಹಬೇಕು ಅಂತ ಕರಮುಗಿದು ಪ್ರಾರ್ಥಿಸಿಕೊಂಡಂತಹ ನಿನ್ನಲ್ಲಿ ನಿನಗೆ ಅಭಯವನ್ನೇ ಹೇಳುತ್ತಾ ಇದ್ದೆ. ನಿನ್ನ ಅಣ್ಣನಾದಂತಹ ವಾಲಿಯನ್ನು ಕೊಂದಾದರೂ ಸರಿ, ನಿನ್ನ ಹೆಂಡತಿಯನ್ನು ನಿನಗೆ ಒಪ್ಪಿಸುವುದು ಸೂರ್ಯವಂಶದ ರಾಮನ ಕರ್ತವ್ಯ ಎನ್ನುವುದನ್ನೇ ತಿಳಿದು ಹೇಗೆ ಎನ್ನುವ ಹಾಗೆ ಹುಬ್ಬೇರಿಸಿ ನಿಂತಹ ನಿನಗೆ ತೋರಿಸುವುದು ಏನನ್ನು ಬಲ್ಲೆಯ ನಾನು. ಹೇಗೆ ಹೌದಾ? ಹೌದಾಗಿದ್ದರೆ ನೋಡು, ಕೈಯಲ್ಲಿರುವಂತಹ ಬಾಣಜಾತಗಳನ್ನು ಜೀವ ಶರಗಳನ್ನು ಏನು ಸಂಕಲ್ಪ ಮಾಡಿದ್ದೇನು ಅದಷ್ಟನ್ನು ಪೂರೈಸಿ ಬರುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಈ ಶರಗಳು ನಿನ್ನಣ್ಣನಾದಂತಹ ವಾಲಿಯ ಪ್ರಾಣವನ್ನು ಕ್ಷಣ ಮಾತ್ರದಲ್ಲಿ ನೀಗಿಸಿ ತನ್ಮೂಲಕ ನಿನ್ನ ರಸಿಯನ್ನು ನಿನಗೆ ಒದಗಿಸಿಕೊಡುವಲ್ಲಿ ನನ್ನ ಆದೇಶವನ್ನು ಪಾಲಿಸುವುದಕ್ಕೆ ಸಿದ್ಧವಾಗಿದೆ. ಆದ್ದರಿಂದಲೇ ಹೇಗೆ ಎನ್ನುವ ಹಾಗೆ ಹುಬ್ಬೇರಿಸಿ ನಿಂತ ನೀನು ನೋಡಬೇಕಾದದ್ದು ನನ್ನ ಕೈಯಲ್ಲಿರುವಂತಹ ಬಾಣಜಾತಗಳನ್ನು ನಾ ಕೊಡುತ್ತೇನೆ, ಕೊಂದು
ಓಹೋ. ಏನು ಹೇಳುತ್ತಾ ಇದ್ದಿ? ಹ್ಮ್. ನಿನ್ನನ್ನದಂತ ವಾಲಿ ಹ್ಮ್. ಆತನನ್ನು ಕೊಂದು ಹ್ಮ್. ನಿನ್ನ ಸತಿಯನ್ನು ನಿನಗೆ ಒಪ್ಪಿಸುತ್ತೇನೆ ಎಂಬುದಾಗಿ. ಹ್ಮ್. ಒಂದು ವೇಳೆ ಹ್ಮ್. ನೀನು ಹಾಗೆ ಮಾಡಿದ್ದು ಹೌದಾದ್ರೆ ಹ್ಮ್. ಖಂಡಿತ ನಾವೆಲ್ಲ ಕಪಿವೀರರೆಲ್ಲ ಒಂದಾಗಿ ಹ್ಮ್. ನಿಮ್ಮ ಪಾದ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧರಿದ್ದೇವೆ. ಸುಗ್ರೀವ, ಆ, ನೀವೆಲ್ಲರೂ ಬಂದು ಸೀತೆಯನ್ನು ಹುಡುಕಿಕೊಡುವಲ್ಲಿ ಆ, ಪಾದಸೇವಕರಾಗಿ ತೊಡಗಿಸಿಕೊಳ್ಳುತ್ತೇನೆ ಅಂತ ಹೇಳುವಲ್ಲಿಗೆ ಆ. ನಿನ್ನ ಭಾವ ಪ್ರಕಟ ಆಗುತ್ತದೆ ಹೊರತು ಆ. ನನಗದರ ಅನಿವಾರ್ಯತೆಯೇ ಬೇಕು ಅಂತ. ಆ. ನಿನ್ನ ಶ್ರದ್ಧೆ ದೊಡ್ಡದು. ಆ. ನೀನು ಹೀಗೆ ಹೇಳುತ್ತಿರುವಾಗಲೇ ಆ. ಅದೇನೋ ಹನುಮಂತ ಬರುತ್ತಾ ಇದ್ದಾನಲ್ಲ. ಸರಿ. ಹನುಮಂತ ತಂದಂತಹ ಅದನ್ನು ಇಲ್ಲೇ ಇಡು. ಹನುಮಂತ ತಂದ ಅಗ್ನಿಯನ್ನುಡಯ್ಯ. ಆ, ಸರಿ 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 ರಾಮ, ರಾಮ. ಅವನ ಆಶಯ ಏನು ಬಲ್ಲೆಯ? ಆ, ಅಗ್ನಿ ಸಾಕ್ಷಿಯಾಗಿ ನಾವು ಹ್ಮ್. ಇನ್ನು ಮುಂದೆ ಮಿತ್ರರಾಗಬೇಕು. ಆ, ಇದಕ್ಕೆ ತುಲ್ಯಾರಿ ಮಿತ್ರತ್ವ ಅಂತ ಹೆಸರು. ಆ, ಏನು ತುಲ್ಯಾರಿ ಮಿತ್ರತ್ವ ಅಂತ ಹೇಳಿದ್ರೆ, ಆ. ಇನ್ನು ಮುಂದಕ್ಕೆ ಆ. ನನ್ನ ಸ್ನೇಹಿತರು ನಿನಗೂ ಸ್ನೇಹಿತರು, ಆ, ನನ್ನ ಶತ್ರುಗಳು ನಿನಗೂ ಶತ್ರುಗಳು, ಆ, ನಿನ್ನ ಸ್ನೇಹಿತರು ನನಗೇ ಸ್ನೇಹಿತರು, ಆ, ನಿನ್ನ ಶತ್ರುಗಳು ನನ್ನ ಶತ್ರುಗಳು ಕೂಡ. ಆ. ಯಾವ ಕಾಲಕ್ಕೂ ಹ್ಮ್. ಈ ಮೈತ್ರಿ ಬೃಂದ ಹ್ಮ್. ಹಾಗೆ ಇರಬೇಕು ಎನ್ನುವ ಕಾರಣಕ್ಕಾಗಿ ಆ, ತುಲ್ಯಾರಿ ಮಿತ್ರತ್ವ ಅಂತ ಹೆಸರು. ಆ. ಅಗ್ನಿಯನ್ನು ಸ್ಥಾಪಿಸಿ ನೋಡುವ. ಆ. ಈ ಅಗ್ನಿಯ ಸಾಕ್ಷಿಯಾಗಿ ಆ. ಇನ್ನು ಮುಂದೆ ಆ. ನಾವು ಸ್ನೇಹಿತರು ಆ. ತುಲ್ಯಾರಿ ಮಿತ್ರತ್ವ ಮಾಡಿದ್ದಾಯ್ತಲ್ಲ. ಆ. ಹನುಮಂತ ಕಾಯ್ತಾ ಇದ್ದಾನೆ ಅಗ್ನಿಯನ್ನು ತೆಗೆದುಕೊಂಡು ಹೋಗೋದು. ಸರಿ 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 ಆಂಜನೇಯ. ಈಗ ಅದೇನೋ ತಕೊಂಡು ಬಂದಿಯಲ್ಲ, ಆ. ಏನದು ನೋಡುವ. ದೇವ, ಈ ಋಷ್ಯಾಮುಖ ಪರ್ವತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಹ್ಮ್. ಯಾರೋ ಒಂದು ಹೆಣ್ಣಿನ ಕೂಗು, ಹ್ಮ್. ಕೂಗಿನ ಕೂಗು ಆ ನಂತರ ಹ್ಮ್. ಒಂದು ಈ ಕಟ್ಟನ್ನು ಬಿಸಾಡಿ ಹೋಗು. ಹ್ಮ್. ಏನು ಎಂಬುದಾಗಿ ನೋಡ್ಲಿಲ್ಲ ನಾವು. ಹ್ಮ್. ಅದು ಇಷ್ಟರ ತನಕ ನಾನು ಜೋಪಾನವಾಗಿಟ್ಟುಕೊಂಡಿದ್ದೇನೆ. ಹ್ಮ್. ಆದ್ದರಿಂದ ರಾಮಚಂದ್ರನ ಏನು ಯಾವುದಂತ ಗೊತ್ತಿಲ್ಲದ ನಾನು ನಿಮ್ಮದಂತ ಆಧಾರವಿಂದಗಳಿಗೆ ಇಟ್ಟಿದ್ದೇನೆ. ಬಹಳ ದೊಡ್ಡದಾದಂತಹ ಗಂಡು ಆ, ಬಿಡಿಸಿ ನೋಡಿದೆ. ಆ, ನನ್ನ ಕಣ್ಣುಗಳು ಒಂದು ಕ್ಷಣಕ್ಕೆ ಒದ್ದೆಯಾದವು. ಆ, ಅದು ಅದರಲ್ಲಿ ಇರುವುದು ಯಾರ ಆಭರಣ ಎನ್ನುವುದು ನನಗೆ ಸ್ಪಷ್ಟವಾಗಿ ಅರಿವಾಗುತ್ತಾ ಇದೆ. ಆ, ನನ್ನರಸಿ ಸೀತೆ ಧರಿಸುತ್ತಿದ್ದಂತಹ ಆಭರಣಗಳು. ಆ, ತಮ್ಮ ಲಕ್ಷ್ಮಣ ನೋಡು ಅಂತ ಹೇಳುವಾಗ ಅವನಾಡಿದಂತಹ ಮಾತು ಹ್ಮ್, ಪ್ರಪಂಚಕ್ಕೆ ಆದರ್ಶವಾಗಿರಬೇಕಾದಂತಹ ಮಾತು. ಆ, ತಮ್ಮ ನೋಡು ಅಂತ ಹೇಳಿದಾಗ ಆ, ಕಣ್ಣರಳಿಸಿ ನೋಡಿದಂತ ಆತ ಹೇಳಿದ, ಆ, ಅಣ್ಣ, ಉಳಿದ ಯಾವುದೇ ಆಭರಣಗಳ ಪರಿಚಯ ನನಗಿಲ್ಲ. ಹ್ಮ್, ಹಾಗಂತ ಕಾಣುತ್ತಿರುವಂತಹ ಕಾಲುಂಗುರ ಮಾತ್ರ ಅತ್ತಿಗೆ ಎಮ್ಮನದು. ಆ, ಯಾಕೆ ಅಂತ ಹೇಳಿದರೆ ಪ್ರತಿ ದಿವಸವೂ ಬೆಳಗಾತ ಎದ್ದು ಹ್ಮ್, ಮಾತೃ ಸಮಾನಳಾದಂತಹ ಅತ್ತಿಗೆ ಎಮ್ಮನಿಗೆ ನಮಸ್ಕಾರ ಮಾಡುವಂತಹ ಹೊತ್ತಿನಲ್ಲಿ ಹ್ಮ್, ಆ ಕಾಲುಂಗುರವನ್ನು ನೋಡುತ್ತಾ ಇದ್ದವನ ಹ್ಮ್, ಬೇರೆ ಯಾವ ಆಭರಣಗಳು ಪರಿಚಯ ನನಗಿಲ್ಲ. ಆ, ಲಕ್ಷ್ಮಣನ ಶ್ರದ್ಧೆ, ಲಕ್ಷ್ಮಣನ ಭಾವ, ಲಕ್ಷ್ಮಣನ ಅಂತರಂಗವನ್ನು ಕಂಡು ಅವನನ್ನೊಮ್ಮೆ ಆಲಂಗಿಸಿ, ಹ್ಮ್, ಸುಗ್ರೀವ, ದೇವ, ಈ ಗಂಟು ನಿನ್ನಲ್ಲೇ ಇದೆ. ಸರಿ ಅವಶ್ಯಕತೆ ಬಂದಾಗ ಹಾ. ಮತ್ತೆ ಅದನ್ನು ಪಡೆದುಕೊಡುತ್ತೆ. ಸರಿ ಅಮ್ಮವರೇ, ಜೋಪಾನವಾಗಿಟ್ಟುಕೊಳ್ಳಿ. ನನಗೆ ಆಶ್ಚರ್ಯ ಅದಲ್ಲ. ಆ, ಕೊಂದು ಕೊಡುವೆ ಅಂತ ಹೇಳಿದಾಗ ಆ, ಅಮಮ ವಾಲಿಯ ರಾಮ ಕೊಂದರೆ ಆ, ಸತಿ ರುಮೆಯ ಬಿಡಿಸಿ ತಂದರೆ ಆ, ಈ ರೇವೆ ಅಂತ ಹೇಳುವಾಗ ಏನೋ ಸಂಶಯ ಉಂಟು ಅಂತ ಕಾಣ್ತದೆ. ರಾಮಚಂದ್ರ, ರಾಘವ ಮಹಾವೀರ ರಾಘವ ಮಹಾವೀರ ಕೀಳು ವಿಚಾರ ಹೀಗೆ ಪರಿಗಣಿಸು ಪೂರ ಸುದ್ದಿಯ ಒಡಲ ತಲೆಗಳಿಂದ ನಮರೇಂದ್ರ ಸುತನು ಸಗದನು
ಹೋಗಿ ಬಳಿ ಕೊಂದೆ ಮಗದಿನಗಳಿಗೆ ನಿಂತು ಬೀಳಿದನು ರಾಘವ. ರಾಮಚಂದ್ರ, ನೀನು ಯೋಚಿಸಬಹುದು, ಸುಗ್ರೀವನಿಗೂ ಇನ್ನೂ ಅನುಮಾನವಿದೆ, ಇನ್ನೂ ಸಂಶಯವಿದೆ ಎಂಬುದಾಗಿ. ಯಾಕೆ ಹೇಳಿದ್ರೆ ಹಾ, ಎಲ್ಲ ಧೈರ್ಯವನ್ನು ನಾನು ಕೊಟ್ಟಾದ ಬಳಿಕ ಹಾ, ಒಂದು ಸಂಶಯ ಅಂತ ಹೇಳುವಾಗ ಹಾ, ಏನು ಅಂತ ಪ್ರಶ್ನೆ ಹಚ್ಚಿಕೊಳ್ಳುವುದಿಲ್ಲ. ಖಂಡಿತ. ಏನದು? ರಾಮಚಂದ್ರ, ಹ್ಮ್ ನನ್ನ ಅಣ್ಣ ಹ್ಮ್ ದಿವಸಾಗಲು ಬಂದು ಹ್ಮ್ ದುಂದುಬಿ ಎಂಬ ರಾಕ್ಷಸನ ಆ ಕಡೆ ಬರಹ ಆ, ಅದು ಅಲ್ಲಿತ್ತು. ಹಾಗೆ ಹೇಳಿದ ದುಂದುಬಿ. ದುಂದುಬಿ. ಹ್ಮ್ ಆದ್ದರಿಂದ ಈ ದುಂದುಬಿಯ ಕಡೆ ಬರಹವನ್ನು ನನ್ನ ಅಣ್ಣ ಮೊಣಕಾಲಿನ ಪರ್ಯಂತರ ಎತ್ತುತ್ತಿದ್ದ. ಆದರೆ ನನಗಾಗಲಿ ನಮ್ಮವರಿಗಾಗಲಿ ಎತ್ತುವುದಕ್ಕೂ ಆಗಲಿಲ್ಲ. ಓ, ನನಗೆ ಅರ್ಥ ಆಯ್ತು. ಹ, ರಾಘವ ಮಹಾವೀರ ಕೇಳು ಸಂಶಯವಾದ ಈಗ ಯಾಕೆ ಹೇಳಿದ್ದು? ಹ, ನಮ್ಮಲ್ಲಿ ಒಂದು ಮಿತ್ರತ್ವ ಆಗಿದ್ದೆ ನೋಡು. ಹ, ಮಿತ್ರನಾದ ಬಳಿಕ ಹ, ಎದುರಾಳಿಯಾದ ಅಂದ್ರೆ ನಿನ್ನ ಅಣ್ಣನ ಸಾಮರ್ಥ್ಯದ ಪೂರ್ಣ ಪರಿಚಯವನ್ನು ನನಗೆ ಮಾಡಿಕೊಡದೆ ಹೋದಂತಾದ ನ, ಮಿತ್ರನಿಗೆ ಅವನ ಪರಿಚಯ ಪೂರ್ತಿ ಹೇಳಿಕೊಡ್ಲಿಲ್ಲ ಅಂತ ಆಗ್ತದೆ. ಸರಿ. ಒಳ್ಳೆಯದು. ಹ, ಈಗ ಮೊಣಕಾಲ ಪರ್ಯಂತ ಎತ್ತುತ್ತಾ ಇದ್ದ. ಹ್ಮ್, ನೀನೇ ಹಾಗೆ ಹೇಳಿದ್ರು. ಹ, ದುಂದುಬಿ ಕೋಡುಳ್ಳ ಪ್ರಾಣಿಗಳಾಗಿ ಬಂದದ್ದಲ್ಲ. ಹ, ಈ ಕೋಡುಳ್ಳ ಪ್ರಾಣಿಯನ್ನು ಹ್ಮ್, ವಾಲಿ ಅವರ ಕೊಂಬನ್ನು ಹಿಡಿದು ಗರ ಗರ ಗರನೆ ತಿರುಗಿಸಿದ ಕಾಲಕ್ಕೆ ಅಲ್ವ ಮತಂಗ ಮುನಿಗಳ ಆಶ್ರಮಕ್ಕೆ ರಕ್ತ ಬಿದ್ದದ್ದು. ಹೌದು ದೇವ. ಈಗ ಜೀವ ಇರುವ ಪ್ರಾಣಿಗೆ ತೂಕ ಹೆಚ್ಚ, ಸತ್ತ ಮೇಲಿರುವಂತ ಅಟ್ಟೆಗೆ ತೂಕ ಹೆಚ್ಚ. ಅದೇ ನಾನು ಈಗ ಅದರಲ್ಲಿ ಕೂಡ ನನಗೆ ಸಂಶಯ ಉಂಟು. ಅದು ನೀನೇ ಹೇಳ್ಬೇಕೀಗ. ಅಂದರೆ ಜೀವ ಇರುವಂತ ಪ್ರಾಣಿಗೆ ತೂಕ ಹೆಚ್ಚು ಅಂತಾಗುವಾಗ ಹ, ಸತ್ತ ಈ ಅಟ್ಟೆಯನ್ನು, ಹ, ಅಂದ್ರೆ ಸತ್ತ ನಂತರದ ಈ ಅಟ್ಟೆಯನ್ನು ಹ್ಮ್. ಮೊಣಕಾಲ ಪರ್ಯಂತ ಮಾತ್ರ ಎತ್ತುತ್ತಾನೆ, ಮತ್ತೆ ಎತ್ತಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಏನರ್ಥ? ಏನು? ನೈತಿಕವಾಗಿ ಹ್ಮ್. ನಿನ್ನಣ್ಣ ಕುಸಿದಿದ್ದಾನೆ ಅಂತ. ಹ, ಹ, ದೇಹ ಸಾಮರ್ಥ್ಯದಲ್ಲೂ ಬಲಿಷ್ಠನಿದ್ದಾನೆ ಅಂತ ಹೇಳುವಲ್ಲಿಗೆ ಹ, ರಾಮನ ದೇಹ ಸಾಮರ್ಥ್ಯ ಬಲಿಷ್ಠತೆ ಉಂಟು, ಹ್ಮ್, ನೀನು ಅಂತ ಪ್ರಶ್ನೆ. ಹಾ. ಒಂದೇ ಸಂಶಯವ ಇನ್ನೊಂದು ಉಂಟಾ? ಇನ್ನೊಂದು. ಕೇಳುವ ಸಪ್ತ ತಾಳ ವೃಕ್ಷಗಳು ಹೌದು. ನನ್ನನ್ನ ವಾಲಿ ಹ್ಮ್. ಒಂದೇ ಬಾಣದಿಂದ ಹಾ. ಅದರ 7 ತಾಳ ವೃಕ್ಷದ ಗರಿಯನ್ನೇ ಕೆಳಗೆ ಹಾಕುತ್ತಾನೆ. ಮತ್ತೆ ಯಾರಿಂದಲೂ ಅದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಲ್ಲ, ಹಾಕುತ್ತಾನೆ ಹೇಳಿದಿ, ಮತ್ತೆ ಅದು ಚಿಗುರಿದೆ ಉಂಟಲ್ಲ. ಹೌದು, ಚಿಗುರಿದೆ ಅಂದ್ರೆ ಒಂದು ಪ್ರಯೋಗ ಮಾಡಿದ ನಂತರ ಚಿಗುರಿದೆ. ಇರ್ತದೆ ಅದು. ಓ, ಅಂದ್ರೆ ಹಾ. ಜಾಣನಾದರೆ ನೋಡು ಕೈಯ ಬಾಣಜಾತಂಗಳನ್ನು ಅಂತ ನಾನು ಹೇಳಿದನಲ್ಲ. ಹಾ. ನಿನಗೆ ಮಾತ್ರ ಬಾಣ ಬಿಡುವುದಕ್ಕಲ್ಲ, ಹಾ. ವಾಲಿಗೂ ಬಾಣ ಬಿಡ್ಲಿಕ್ಕೆ ಬರ್ತದೆ ಬರ್ತದೆ ಅಂತ ಒಂದು ಸೂಚ್ಯವಾಗಿ ಹೇಳೋದು ನೀನು. ಹಾ. ಈಗ ಅವ ಹಾ. ಎರಡೂ ಕೈಯಿಂದ ಮೊಣಕಾಲ ಪರ್ಯಂತ ಎತ್ತುದಲ್ಲ, ಹಾ. ಕೈ ಮುಟ್ಟಿಯಲ್ಲ. ಹಾ. ನಾವೆಲ್ಲ ಹಾ. ಸತ್ತ ಪ್ರಾಣಿಗಳನ್ನು ಮತ್ತೆ ಕೈ ಮುಟ್ಟುವ ಕೈಯಲ್ಲಿ ಎತ್ತ ಕ್ರಮ ಇಲ್ಲ. ಹಾ. ನಿನಗೆ ಸಂಶಯ ದೂರ ಮಾಡುವ ಕ್ರಮ ಹೇಗೆ ಬಲ್ಲೆಯ ನಾನು? ಹೇಗೆ ದೇವ? ಈ ಕಾಲ ತುದಿಯಿಂದಲೇ ಹೆಬ್ಬೆರಳಿನಿಂದ ಕಾಣುತ್ತಿರುವಂತಹ ಅಡ್ಡೆಯನ್ನು ನಿಮ್ಮವರೆಲ್ಲ ಹೇಳಿದ್ರಲ್ಲ, ಹಾ. 7 ಯೋಜನೆ ಹೋಗಿ ಬಿತ್ತು ಅಂತ. ಹೌದು, ಬೀಳ್ಯದು. ಹಾ. ಆ ಬಳಿಕ ನೀನು ಹೇಳಿದ್ದು ಸಪ್ತತಾಳ ವೃಕ್ಷಗಳು, ಹಾ. ಹೌದಲ್ವಾ? ಹಾ. ಅರ್ಧ ವೃತ್ತಾಕೃತಿಯಲ್ಲಿ ಉಂಟು. ಹಾ. ಈಗ ನೋಡು, ಕಾಲ ಹೆಬ್ಬೆರಳೊಮ್ಮೆ ನೆಲಕ್ಕೆ ಒತ್ತುತ್ತೆ. ಏನಾಯ್ತು? ಸರಳ ರೇಖೆಗೆ ಬಂದ ನಂತರ ಹಾ. 7 ಬಾಣಗಳನ್ನೆಲ್ಲ ಬಿಡ್ತಾ ಇದ್ದಾರೆ. ಹೌದು. ಎತ್ತಿದಂತಹ ಒಂದೇ ಎಸುಗೆಯಿಂದ ಏನಾಯ್ತು ನೋಡು, ಹಾ. ಮತ್ತೆ ಚಿಗುರದ ಹಾಗೆ ನಾಶವಾಯಿತು. ಹಾ. ಯಾಕೆ ಅದು ಹಾಗೆ ವೃತ್ತಾಕಾರದಲ್ಲಿ ಇತ್ತು? ಹಾ. ಒಳಗಡೆ ಒಬ್ಬ ರಾಕ್ಷಸ ತಪಸ್ಸನ್ನು ಮಾಡ್ತಾ ಇದ್ದ. ಹಾ. ಅವರೇ ಅಹಿರೂಪದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದ, ಸರ್ಪ ರೂಪದಲ್ಲಿ. ಹಾ. ಆ ಕಾರಣದಿಂದ ಅದು ಹಾಗೆ ಆಗಿ ಹೋಯ್ತು. ಹಾ. ತನ್ಮೂಲಕವಾಗಿ ಸರ್ಪನಾಶವೂ ಆಯ್ತು. ಹಾ. ನನ್ನ ಕೈ ಮುಗಿದಿದೆ ಅದಕ್ಕೆ. ಮತ್ತೆ ರಾಮಚಂದ್ರ, ಹಾ. ಈಗ ನನಗೆ ಸಂತೋಷವಾಯ್ತು. ನಿನ್ನ ಪರಾಕ್ರಮಿಯನ್ನು ಎಲ್ಲ
ಎಲ್ಲ ನನಗೆ ಬರ್ತಾ ಇತ್ತು. ಈಗ ವಾಲಿಯನ್ನು ಏನ್ ಮಾಡುದು? ವಾಲಿಯನ್ನು ಕೊಲ್ಲಿಕ್ಕೆ ಹೋಗಿ ಯುದ್ಧ ಮಾಡುದು. ಮತ್ತೆ ನೀನು ಹೇಳದೆ ನಾನೆಂತದ್ದು ಮಾಡುದು? ಈಗ ಹೆಂಡತಿ ಯಾರು? ಹೆಂಡತಿ ನನ್ನದ ಹೌದೇ. ನಿನ್ನ ಹೆಂಡತಿ ಬೇಕಾದಕ್ಕೆ ನೀನು ಯುದ್ಧ ಮಾಡಿದೆ. ಈಗ ನಾನು ಎಷ್ಟೋ ಸಲ ಯುದ್ಧ ಮಾಡಿ ಆಗಿದೆ, ಸೋತು ಹೋಗಿದ್ದೇನೆ. ನಿನ್ನ ಪ್ರಚೋದನೆ ಇದ್ರೆ ನಾನು ಹೋಗ್ಬೇಕು. ಈಗ ನಾನು ಬೆಂಬಲ ಕೊಡುವುದಿಲ್ಲ ಅಂತ ಹೇಳಿದ್ದೇನ? ಬಲ ನಿನ್ನದು, ಬೆಂಬಲ ನನ್ನದು. ಹೋಗಬೇಕಾಗಿ ಪ್ರಯತ್ನ ಮಾಡಬೇಕಾದವನು ನೀನೆ, ಬೆಂಬಲಕ್ಕೆ ನಾನಿದ್ದೆ. ಯುದ್ಧವನ್ನೇ ಮಾಡಿ ತುಂಬಾ ಮಾತಾಡ್ಲಿಕ್ಕೆ ಹೋಡಿದ್ರೆ ನಿನ್ನ ಮೇಲೆ ಕೆಳಗೆ ಮಾಡ್ಯಾರ. ಸರಿ, ಆದ್ದರಿಂದಲೇ ಹೋರಾಟ ಮುಖದಲ್ಲಿ ತೊಡಗಿಸಿಕೋ. ಬೆಂಬಲಕ್ಕೆ ನಾನಿದ್ದೇನೆ. ಇಲ್ಲಿಂದಲೇ ಕರೆಯೋಣ. ಆದೀತು ರಾಮಚಂದ್ರ, ಆದೀತು. ಅಣ್ಣ ವಾಲಿ, ಬಾ ಯುದ್ಧಕ್ಕೆ. ಸುಗ್ರೀವಾಜ್ಞೆ ಕರೆಯುತ್ತಿದ್ದಾರೆ. ವಾಲಿ ವಾಲಿ ಅನುಜಾತ ಹೇಳುವುದಕ್ಕೆ ನಾಚಿಕೆ ಆಗುತ್ತಾ ಇದೆ. ಯಾಕೆ ನೀನು ಮಾಡಿದಂತಹ ಕೃತ್ಯವಂತಹದ್ದು ದುಷ್ಟನನ್ನು ಕೊಲ್ಲುವುದಕ್ಕೆ ಗುಹೆಯ ಒಳಗೆ ಪ್ರವೇಶ ಮಾಡಿದರೆ ನಾನು ಮರಳಿ ಬರಬಾರದು ಎಂಬ ಉದ್ದೇಶದಿಂದ ಬಟ್ಟೆಯನ್ನು ಮುಚ್ಚಿದೆ. ಆದರೂ ಬಂದು ನೋಡುವುದೇನು, ನನ್ನ ಹೆಂಡತಿಯ ಜೊತೆಯಲ್ಲಿ ಸಿಂಹಾಸನವನ್ನು ಏರಿದ್ದೆ. ನಿನ್ನ ಮನಸ್ಸಿನಲ್ಲಿ ಒಂದು ಆಶೆ ಇತ್ತು, ಏನು? ಕಿಷ್ಕಿಂಧೆಯ ಅಧಿಪತ್ಯವನ್ನು ವಹಿಸಿಕೊಳ್ಳಬೇಕು, ಅಣ್ಣ ಸತ್ತರೂ ತೊಂದರೆಯಿಲ್ಲ ಎಂಬ ಹಾಗೆ. ಆದ್ದರಿಂದಲೇ ಒಂದು ಓಡಿದೆಯಲ್ಲ, ಅಷ್ಟೊಂದು ಸ್ವಚ್ಛದಿಂದಲೂ ಕೂಡ ಮರಳಿ ಕರೆದೆಯಲ್ಲ, ಯಾವ ಧೈರ್ಯದಿಂದ ಕರೆದಳು? ನೀನು ಕೇಳುವೆ ನೀತಿಯಲ್ಲ, ನಿನಗೆ ಸಾರಿದೆ. ಅಯ್ಯೋ, ಹೇಳುವಂತಹ ವ್ಯವಧಾನ ನಿನ್ನಲ್ಲಿ ಇಲ್ಲದಿದ್ದರೆ ನಾನೇನು ಮಾಡುವುದಕ್ಕಾಗುವುದಿಲ್ಲ. ಬಂಡೆ ಕಲ್ಲನ್ನು ಇಟ್ಟು ಬಂದದ್ದು ಹೌದು, ಆದ್ರೆ ನಾನು ಈಗ ಹೇಳ್ತಾ ಇದ್ದೇನೆ, ಏನು ಮಾಯಾವಿದ್ಯೆಯನ್ನು ಮಾಡುತ್ತಾ ಇದ್ದ. ನಮ್ಮ ನೀನು ಹೇಳಿದಂತೆ ರಕ್ತ ಬಂತು, ಮಾಯಾವಿ ಬದುಕಿದ, ನನ್ನನ್ನು ವಾಡಿ ಸತ್ತ ಎಂಬ ಉದ್ದೇಶಕ್ಕೆ ಬಂಡೇಕರನ್ನು ಇಟ್ಟು ಬಂದದ್ದು ಹೌದು. ಮತ್ತೆ ಎಲ್ಲರೂ ಹೇಳಿದ್ರು, ಯಾರೂ ಇಲ್ಲ ಸಿಂಹಾಸನದಲ್ಲಿ ಏನು ಎಂಬುದಾಗಿ ಹೇಳಿದೆ. ಅಷ್ಟಲ್ಲದೆ ಬೇರೆ ಏನೂ ಇಲ್ಲ. ಹೌದೇ? ಮತ್ತೊಂದು ವಿಷಯ ಹೇಳ್ತಾ ಇದ್ದಾರೆ, ನನಗೆ ಒಡೆದು ನನ್ನನ್ನು ರುಮೆಯನ್ನು ಇಟ್ಟುಕೊಂಡಿದ್ಯಲ್ಲ, ಆ ರುಮೆಯನ್ನು ಬಿಟ್ಟು ನಾನು
ನಾನು ನದಿಯ ಗುಳಿಯವರಿಗೆ ಮನೆ ಮರಳಿ ಹೋದೆವು. ನೀನು ಹಿಂದೆ ಬಳಿಯ ಭಂಗವಿಲ್ಲ ಮರೆತೆಲ್ಲ. ಏನು ಸಾಮದಿಂದ ಹೆಂಡತಿಯನ್ನು ಕೇಳುವುದಕ್ಕೆ ನೀನು ಮುಂದಾದವ ಅಷ್ಟು ಸುಲಭದಲ್ಲಿ ಬಿಟ್ಟು ಕೊಡುವವ ಅಲ್ಲ. ಯಾಕೆ ಬಂದೆಲ್ಲ ಆಗ ನಾನು ಹೇಳಿದಂತೆ ನೀನು ಪಟ್ಟಂತಹ ಭಂಗ ಅಲ್ಲಿ ಯಾವುದರಿಂದ ಹೇಗೆ ಎಂಬಂತಹ ವಿಷಯವನ್ನು ಆಲೋಚನೆ ಮಾಡು. ಅದನ್ನೆಲ್ಲ ಮರೆತು ಅಣ್ಣ ಮಾಡಿ ಹೆಂಡತಿಯನ್ನು ಕೊಡು ಎಂದು ನೀನು ಭಿಕ್ಷೆ ಬೇಡುವುದಕ್ಕೆ ಬಂದೆಯಲ್ಲ. ಯಾವಾದಿ ಆ ಹೆಣ್ಣನ್ನು ಖಂಡಿತವಾಗಿಯೂ ಕೊಡುವುದಿಲ್ಲ. ಹೋದರೆ ಒಳಿತು ಏನಾದ್ರೂ ಕೂಡ ನನ್ನದಾದಂತಹ ಹೃದಯದಲ್ಲಿ ಒಂದು ಉಲ್ಲಾಸ, ಒಂದು ಸುಖತೆ, ಎಲ್ಲವೂ ಅಡಕವಾಗಿದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ತಡಿದಾದ್ರು ಹೇಗೆ ಹೊಡೆದಾದ್ರು ನನ್ನ ರಸೆಯನ್ನು ಬಿಡಿಸಿಕೊಂಡು ಅಲ್ಲಿ ಹೋಗುವುದು ಖಂಡಿತವೇ. ಹೌದಾ? ಎಲ್ಲವನ್ನೂ ಕೂಡ ಮಾಡಿ ಏನೋ ಮಾಡಿದವಲ್ಲ ನಿಮ್ಮ ಹಾಗೆ ವರ್ತಿಸುವುದಕ್ಕೆ ಮುಂದಾಗಿದ್ದೀಯಲ್ಲ. ಗೊತ್ತಾಯ್ತಾ? ಮೊದಲೇ ಹೇಳಿದೆ, ಯುದ್ಧ ಬೇಡ, ಪೆಟ್ಟು ತಿಂದು ಹೋದವ ಮರಳಿ ಬಂದು ಪುನಃ ಯಾಕೆ ಯುದ್ಧ ಮಾಡುತ್ತಾ ಇದ್ದೆ? ಕೈ ಕಾಲು ಮುರಿದೇನು ಎಂಬ ಹಾಗೆ ಹೇಳಿಲ್ವ? ಅದನ್ನು ಕೇಳುವಂತಹ ತಾಳ್ಮೆ ನಿನಗಿಲ್ಲ. ಆದ್ದರಿಂದಲೇ ಯುದ್ಧವನ್ನು ಮಾಡುವುದಕ್ಕೆ ಮುಂದಾದೆ. ಅಣ್ಣ, ಈ ರಗಳೆ ನನಗೆ ಬರಬಾರದು ಎಂಬ ಉದ್ದೇಶದಿಂದ ನಿನ್ನನ್ನು ಕೊಲ್ಲುತ್ತಿದ್ದೆ. ಏನು ಮಾಡೋಣ? ತಂದೆ ಬೇರೆಯಾದರೂ ನನ್ನ ತಾಯಿಯ ಗರ್ಭವನ್ನು ಪಾವನಗೊಳಿಸಿದವನೇನು. ಆದ್ದರಿಂದಲೇ ಕೊಲ್ಲುವುದಕ್ಕೆ ಮನಸ್ಸು ಬರುವುದಿಲ್ಲ. ಇನ್ನು ಮುಂದೆ ಇಲ್ಲಿಗೆ ತಲೆ ಹಾಕಿ ಒಳಗಿದ್ದ ಚತ್ತನ ಇಲ್ಲಿ ಬಿದ್ದುಕೊಂಡಿರು. ಮರ್ಯಾದೆಯಿಂದ ಎದುರಿಗೆ ಹೋಗ್ಬೇಕು. ಉಪದ್ರ ಕೊಟ್ರೆ ಹೋದನನ್ನು ತಿಳಿದು ಹೋದ ತಿಳಿದು ಮುದಲಿಸಿದನು. ಅಯ್ಯೋ ನನ್ನ ಸ್ಥಿತಿಯೇ, ನಂಬಿಕೆಟ್ಟೆನಲ್ಲ. ನನಗೆ
ನಾನಿದ್ದೇನೆ ನಿನ್ನ ರಕ್ಷಣೆಗೆ. ಹೋಗು ಕರಿ ನಿನ್ನ ಅಣ್ಣನ ಎಂಬುದಾಗಿ ಕರೆದೆ. ಆಯಿತು ಇದ್ದ ಕಣ್ಣಾರೆ ನೀವೆಲ್ಲ ನೋಡಿದ್ದೀರಲ್ಲ, ನನ್ನ ಸೊಂಟವೇ ಮುರಿದು ಹೋಯ್ತಯ್ಯೋ. ನೋವು ಸಹಿಸುವುದಕ್ಕಾಗುವುದಿಲ್ಲ. ಇನ್ನು ನಂಬಬಹುದು ಯಾರನ್ನು ನಂಬುವುದಕ್ಕಾಗುವುದಿಲ್ಲ. ಆದ್ದರಿಂದ ರಾಮನಲ್ಲಿಗೆ ಅಯ್ಯೋ ವಿಶ್ವನಾಯಕ ನಿನ್ನ ವಿಶ್ವಾಸವೆಂದು ನಂಬಿ ಈಗ ಕೆಟ್ಟೆನಯ್ಯ. ಅಯ್ಯ ರಾಮಚಂದ್ರ, ಈ ರೀತಿ ಮಾಡುತ್ತಿ ಎಂಬುದಾಗಿ ನಾನು ಯೋಚನೆ ಮಾಡಲಿಲ್ಲ. ಸೂರ್ಯವಂಶದಲ್ಲಿ ಯಾರು ಹುಟ್ಟುತ್ತಾರೋ ಅಂತ ಸೂರ್ಯವಂಶದರು ಸತ್ಯಾತ್ಮರು, ಧರ್ಮಾತ್ಮರು, ಎಲ್ಲವನ್ನೂ ಬಲ್ಲವರು. ಇಷ್ಟ ತನಕ ಹುಟ್ಟಿಯಂತ ಯಾರೇ ರಾಜರಾಗಲಿ ಯಾವುದೇ ಒಂದು ತಪ್ಪು ಮಾಡಲಿಲ್ಲ. ಕೊಟ್ಟ ಮಾತನ್ನು ಉಳಿಸಿದವರೇ ಅವರು. ಆದರೆ ರಾಮಚಂದ್ರ, ಸರಿಯಾಗಿ ನೋಡು, ನನ್ನ ಸೊಂಟ ಬೆನ್ನು ಎಲ್ಲ ಹೋಗಿದೆ. ಹಾಗಿದ್ರೆ ನಿನ್ನ ಅವನನ್ನು ನನ್ನ ಎದುರಿಗೆ ನಿಲ್ಲಿಸಿ ಸುಗ್ರೀವ ಇನ್ನೂ ತಿನ್ನು ಎಂಬ ಉದ್ದೇಶದಿಂದ ನನ್ನನ್ನು ಕಳುಹಿಸಿದೆ. ಸಾಕಯ್ಯ, ಸಾಕು ನಿನ್ನ, ಇನ್ನು ಬೇಡ ನಿನ್ನ ತಳ್ಳಿ. ಸಾಕಯ್ಯ, ನಮಸ್ಕಾರ. ಆಗ ನಿನಗೆ ಪೂಜೆ ಮಾಡಿದ್ದೇನೆ, ಇನ್ನು ನಾನು ಪೂಜೆ ಮಾಡಲು ಹೋಗ್ತೇನೆ. ಹೀಗೆ ನೀನು ಮಾತಾಡುವುದಕ್ಕೆ ಕಾರಣ ನೀ ಕಳೆದುಕೊಂಡದ್ದು ಧೈರ್ಯವನ್ನು. ಅಯ್ಯೋ ಇಲ್ಲಪ್ಪ, ಧೈರ್ಯ ಸೂರ್ಯನ ಕಾರ್ಯವೆಲ್ಲವೂ ಮೋಸವಾಯಿತು. ವಾಲಿಯು ನಿನ್ನ ಕಾಣಲಿಲ್ಲದ ಆಳ ಭೇದವೇ ತಿಳಿಯದಾಯಿತು. ಧೈರ್ಯದಾನಯ ಸೂರ್ಯನಂದನು. ಆವರಿಸಿದಂತಹ ಮೋಢವನ್ನಾದರೂ ಕೂಡ ಮತ್ತೆ ಉದಯಿಸುತ್ತೇನೆ ಎನ್ನುತ್ತಾ ಭರವಸೆಯಿಂದ ಪ್ರಕಟಗೊಳ್ಳುವವನು ಸೂರ್ಯ. ನೀನು ಆ ಸೂರ್ಯನ ಮಗ. ಧೈರ್ಯ ತಾಳಯ್ಯ ಸೂರ್ಯನಂದ. ಇವತ್ತಿನ ಯಾವ ಕತ್ತಲೆಯಾದರೂ ನಾಳಿನ ಸೂರ್ಯೋದಯವನ್ನು ಬಾರದ ಹಾಗೆ ಮಾಡುವುದಿಲ್ಲ ತಾನೆ. ಹಾಗಂತ ನಿನಗೆ ಹೀಗಾಗುವುದಕ್ಕೆ ಕಾರಣವೇನು? ಕಾರಣ ನೀನೆ. ನಾನೇ ಕಾರಣ ಆದ್ರೆ ನನಗೆ ಬೇಕಿದೆಯಲ್ಲ. ಏನು ನನಗೆ ಬೇಕಾ? ಏನು? ಯಾಕೆ ಹೀಗಾಯಿತು ಎನ್ನುವ ಹಾಗೆ ನೀ ಯೋಚನೆ ಮಾಡಿದ್ರೆ ಕಾರ್ಯವೆಸಗಲು ಮೋಸವಾಯಿತು. ವಾಲಿಯ ಕುರಿತಾಗಿ ವಿಸ್ತಾರವಾಗಿ ಎಲ್ಲವನ್ನೂ ಹೇಳಿದ್ರು. ನೀನು ಮತ್ತು ವಾಲಿ ನೋಡುವುದಕ್ಕೆ ಒಂದೇ ರೀತಿ ಇದ್ದೀರಿ ಎನ್ನುವಂತ ಸತ್ಯವನ್ನು ಹೇಳಲೇ ಇಲ್ವಲ್ಲ. ವಾಲಿಯ ನಿನ್ನ ಕಾಣಲಿರುವರ ಆಳ ಭೇದವ ತಿಳಿಯದಾಯಿತು. ಯಾರು ವಾಲಿ, ಯಾರು ಸುಗ್ರೀವ ಎನ್ನುವುದೇ ಗೊತ್ತಾಗಲಿಲ್ಲ. ವಿಲಕ್ಷಣ ಡಂಬರದ ವಿಳಂಬಿತ ಚಲನೆ, ಹೊಡೆತಗಳ ಭಂಗಿ, ಉಸಿರಾಟದ ಕ್ರಮ, ನೆಗೆದ ಜಿಗಿತಗಳು, ಒಂದಿನಿತೂ ವ್ಯತ್ಯಾಸವನ್ನು ತೋರದೆ ತೊಡಗಿಸಿಕೊಳ್ಳುವಂತಹ ಕ್ರಮ. ಈ ನಿಟ್ಟಿನಲ್ಲಿ ಯಾರು ವಾಲಿ, ಯಾರು ಸುಗ್ರೀವ ಎನ್ನುವುದನ್ನೇ ತಿಳಿಯದೆ ನಾನು ಸುಗ್ರೀವ ಅಂತ ತಿಳಿದು ಬಾಣ ಬಿಟ್ಟೆ ಅಂತಾದರೆ, ಅಂದ್ರೆ ಸುಗ್ರೀವನ ಎದುರು ಹೋರಾಡುತ್ತಿರುವ ವಾಲಿ ಅಂತ ತಿಳಿದು ಬಾಣ ಬಿಟ್ಟೆ ಅಂತಾದ್ರೆ ಅದು ಸುಗ್ರೀವನಿಗೆ ತಾಗಿದ್ರೆ ಮಿತ್ರದ್ರೋಹ ಮಾಡಿದ ಹಾಗಾಗ್ತದೆ. ಇನ್ನೊಂದು ಪ್ರಶ್ನೆ ಉತ್ತರಿಸಬಹುದು, ಇನ್ನೆಷ್ಟು ತೊಡಗಿಸಿಕೊಂಡ್ರೆ ಹಾಗೆ ನಾವು ಕಾಣುವುದೇ ಇದೇ ರೀತಿಯಾಗಿ
ಇನ್ನೇನು ಮಾಡ್ಲಿಕ್ಕೆ ಆಗ್ತದೆ? ಹೌದು, ನೆವನ ಹೇಳಿ ಹೇಳಿಯೇ ಹೋದ್ರೆ ನಿನಗೆ ಅಂತ ಮಾತುಗಳು ಬರುವುದಕ್ಕೆ ಕಾರಣ ನಿನ್ನ ನಾವಡಿಸಿಕೊಂಡಿರುವಂತಹ ನೋವು. ಅದಕ್ಕಾಗಿ ತಮ್ಮ ಲಕ್ಷ್ಮಣನಿಗೆ ಹೇಳಿದಾಕ್ಷಣವೇ ಇದು ಗಜಪುಷ್ಪದ ಮಾಲೆಯೊಂದನ್ನು ಸಿದ್ಧಪಡಿಸಿದ್ದಾನೆ. ಈಗ ಮೈಕೈ ನೋವು ಅಂತ ಹೇಳು. ಅಮ್ಮ, ಉಲ್ಲಾಸ ಆಯ್ತಪ್ಪ, ಈಗ ನಂಬಬಹುದು, ಉಲ್ಲಾಸ ಆಯ್ತು. ಯಥಾರ್ಥಕ್ಕಾದ್ರೆ ಅದು ಹಾಕಿದ ಕೂಡಲೇ ನಿನಗೆ ಆಗಬೇಕು. ಈಗ ನೋವಿಲ್ಲ, ಯಥಾರ್ಥಕ್ಕಾದ್ರು ಒಳ್ಳೆಯದು. ಹೊಸ ಧೈರ್ಯದೊಂದಿಗೆ ಹೊಸ ಹುಮ್ಮಸ್ಸಿನೊಂದಿಗೆ ತೊಡಗಿಸಿಕೊಳ್ಳುತ್ತಾ ಇದ್ದಿ. ಈಗ ನೀನು ಕರೀಬೇಕು. ಅಣ್ಣನನ್ನು ಆಗ ಕರೆದಾಗಿ ಕರೆಯುವುದಲ್ಲ, ಅಣ್ಣ ಎನ್ನುವಂತಹ ಭಾವವನ್ನು ಬಿಟ್ಟು ಬಿಡು. ಈಗ ನೋಡು, ನಾವೆಲ್ಲ ಒಂದು ಆಶ್ರಮವನ್ನು ದಾಟಿ ಬಂದ ಉಪಜನ ಆಶ್ರಮ ಅಂತ ಅದಕ್ಕೆ ಹೆಸರು. ಯಾರು ಸತ್ಯಾತ್ಮರಾಗಿರುತ್ತಾರೆ, ಯಾರು ಧರ್ಮಾತ್ಮರಾಗಿರುತ್ತಾರೆ ಅಂತವರಿಗೆ ಮಾತ್ರವೇ ಈ ಆಶ್ರಮವನ್ನು ದಾಟಿ ಬರ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ತಲೆ ಹೊಳಾಗ್ತದೆ. ನಾ ಮುಂದೆ ನನ್ನ ಹಿಂದೆ ನೀ ಬಂದೆ, ನಮಗೇನು ಆಗ್ಲಿಲ್ಲ ಎನ್ನುವಲ್ಲಿಗೆ ಅರ್ಥ ಏನು? ನಾವು ಧರ್ಮಾತ್ಮರಾಗಿದ್ದೇವೆ ಅಂತಲೇ ಅರ್ಥ. ಬಂದದ್ದು ಮಾತ್ರ ಅಲ್ಲಿಯ ಅರಮನೆಯ ಹಿಂಬದಿಗೆ. ಇಲ್ಲಿಂದಲೇ ನೀ ಕೂಗಿ ಕರೆಯಬೇಕು. ಆಶ್ಚರ್ಯ ಆಗಬೇಕು ಅವನಿಗೆ, ಇಷ್ಟು ಧ್ವನಿ ಉಂಟಾ ಅಂತ. ನಿನ್ನ ಧ್ವನಿಯೇ ದೊಡ್ಡದು, ಸುಗ್ರೀವ ಅಲ್ವನಿ. ಅಣ್ಣ ಎನ್ನುವಂತಹ ಭಾವವನ್ನು ಬಿಸಿದು ವಾಲಿ ಎನ್ನುವಷ್ಟಕ್ಕೆ ಸೀಮಿತಗೊಳಿಸು. ವಾಲಿ ಬಾಯುದ್ಧಕ್ಕೆ ಅಂತ ಕರೆ. ಈ ಬಾರಿ ಹೆದರಬೇಡ, ನಾನಿದ್ದೆ. ಈಗ ಮಾಲೆ ನೀನು ಹಾಕಿದೆ, ಹೌದು. ಕೈಯಲ್ಲಿ ಆಯುಧ ಅದೇ ಇದೆಯಾ ಬೇರೆ? ಮುಷ್ಟಿ ಬಿಗಿ ಹಿಡಿದು ಹೊಡೆ. ಅದು ಬೇಡ, ಎರಡೇ ಹೊಡೆತ ಸಾಕು. ಮುಂದಿನದ್ದು ನಾನು ನೋಡಿಕೊಳ್ತೇನೆ. ಆದೀತು, ಕರೆ ನೋಡು. ಸರಿ. ವಾಲಿ 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 ಬಾಯುದ್ಧಕ್ಕೆ ನಿರೀಕ್ಷೆ. ನೀತಿಯಲ್ಲ ನೀತಿ ಪ್ರಾಣಗಾತ ನೀತಿಯಲ್ಲ ಹೋಗುವುದು ನೀ ಕೀಳು ಪ್ರಾಣಗಾತ. ಯಾಕೆ ತಡೆದೆ? ಅರೆಗಳಿಗೆ ಸೈರಿಸಬೇಕು. ಯಾಕೆ? ನಾನಾಡುವಂತಹ ಮಾತನ್ನು ತಾಳ್ಮೆಯಿಂದ ಕೇಳ್ತಿರಲ್ಲ ಪ್ರಭು. ಏನದು? ಪ್ರಭು, ಕೈ ಹಿಡಿದ ಧರ್ಮಪತ್ನಿಯಾದವಳು ಯಾವತ್ತೂ ತನ್ನ ಗಂಡನ ಎಲ್ಲ
ಎಲ್ಲ ಆಗು ಹೋಗಲು ತಿಳಿದು ವ್ಯವಹರಿಸಬೇಕಂತೆ. ನಿಜ. ಅಂದ್ರೆ ಹ, ಮಂತ್ರಿನ ಸ್ಥಾನದಲ್ಲಿದ್ದುಕೊಂಡು ಹ, ತನ್ನ ಗಂಡನಿಗೆ ಏನಾಗಬೇಕು, ಹ, ಏನಾದ್ರೂ ಏನಾಗಬಹುದು ಎನ್ನುವಂತ ಹ. ಎಲ್ಲ ಆಲೋಚನೆ ಮೊದಲೇ ಮಾಡಿರಬೇಕಂತೆ. ಕರುಣೇಶು ಮಂತ್ರಿ. ಸರಿ ಹ, ಸ್ವಾಮಿ, ಏನ್? ನಿಮ್ಮ ಹೆಂಡತಿಯಾಗಿ ಹ, ನಾನೊಂದು ಮಾತನ್ನು ಹೇಳುವುದಕ್ಕೆ ಓಡೋಡಿಕೊಂಡು ಬಂದವಳು. ಅದು ಈ ಸಂದರ್ಭದಲ್ಲಿ ಮಂಚದ ಮೇಲೆ ಹಾಯಾಗಿ ನಾವಿಬ್ಬರು ನಿದ್ರಿಸ್ತಾ ಇದ್ದೇವೆ ಸ್ವಾಮಿ. ನಿನಗೆ ನಿದ್ದೆ ಬಂದದಿಲ್ವೇ? ಬಂದಿತ್ತು ಸ್ವಾಮಿ. ಹ, ನಿಮ್ಮ ಬಲಗೈ ಹ, ನನ್ನ ಎದೆಯ ಮೇಲೆ ಹ್ಮ್, ಹಾಯಾಗಿ ನಿದ್ರಿಸೆ ಸ್ವಾಮಿ. ಹ, ಪಕ್ಕನೆ ಎಚ್ಚರಗೊಂಡೆ. ಹ, ನೋಡಿದಂತಹ ವೇಳೆಯಲ್ಲಿ ಹ, ಚಮಕ್ಕನೆ ಎದ್ದುಕೊಂಡು ಹ, ಹೊರಟದ್ದಲ್ಲ, ಹ, ಚಿಮ್ಮಿ ಹಾರಿದಂತೆ ನೀವು ಹ. ಯುದ್ಧವನ್ನು ಬಯಸಿ ಹೊರಟು ನಿಂತಿದ್ದೀರಲ್ಲ ಕಾಂತ. ಅಪರಾತ್ರಿ. ಪ್ರಭು, ಹ, ಹೊತ್ತಲ್ಲದ ಹೊತ್ತು, ಹ. ಮಧ್ಯರಾತ್ರಿಯ ವೇಳೆ ಹ್ಮ್. ನೀವು ಯುದ್ಧಕ್ಕೆ ಹೊರಟಿದ್ರಂತಾದ್ರೆ ಹ. ಸ್ವಲ್ಪ ಯೋಚಿಸಬೇಕೋ ಬೇಡ ಸ್ವಾಮಿ. ಈ ಸಂದರ್ಭದಲ್ಲಿಯೇ ಕರೆದಿದ್ದಾನೆ ಆ ಸುಗ್ರೀವ. ಪ್ರಭು, ಯಾವತ್ತೂ ಹ, ಅಣ್ಣಾವಾಲಿ ಎಂಬಂತಹ ಧ್ವನಿ ಕೇಳುತ್ತಿತ್ತು. ನಿಜ. ಇಂದು ಹಾಗಲ್ಲ. ಹ, ವಾಲಿ! ಹ. ಈಗ 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 ಆ ಸ್ವರ ಕೇಳಿ ನಿನ್ನೆ ಮೊನ್ನೆ ಹ, ಪೆಟ್ಟು ತಿಂದು ಓಡಿದವ 5 ಸಲ ಯುದ್ಧವನ್ನು ಮಾಡಿದವರು ನೀವು. ಆ, ಜಯ ನಿಮ್ಮ ಪಾಲಿಗೆ ಸಿಕ್ಕಿತ್ತು. ನನ್ನ ಬಾಲಿಗೆ. ಆವಾಗ ನಿಮ್ಮಲ್ಲಿ ಯುದ್ಧವನ್ನು ಮಾಡಿ ಹ, ಸಂಜೆ ವೇಳೆಯಲ್ಲಿ ಓಡಿ ಹೋದವ ಆತ ಮತ್ತೆ ಮತ್ತೆ ಮಧ್ಯರಾತ್ರಿಯಲ್ಲಿ ಕರೀತನಂತಾದ್ರೆ ಹ, ಫಲವಾದ ಪ್ರಬಲವಾದ ಆತನ ಹಿಂದೆ ಶಕ್ತಿ ಒಂದು ಉಂಟು ಅಂತ ಅರ್ಥವಾಯಿತು ಸ್ವಾಮಿ. ಯಾವ ಶಕ್ತಿ? ಬೇರೇನಲ್ಲ, ನಮ್ಮ ಮಗನಾದ ಹ, ಅಂಗದ ನಾಡಿದ ನುಡಿಯನ್ನು ಕೇಳಿ ನಾವು ಓಡಿಕೊಂಡು ಬಂದೆ ಪ್ರಭು. ಅಂಗವ ಏನು ಹೇಳಿದ? ಬೇರೇನಲ್ಲ, ಹ, ಕಪಿಯವರೆಲ್ಲ ಸೇರಿಕೊಂಡು ಹ, ತಮ್ಮೊಳಗೆ ಏನೋ ಮಾತಾಡುವಂತ ವಿಚಾರವಂತೆ ಹ, ಮಗನಲ್ಲಿ ಕೇಳಿದೆ. ಹ್ಮ್, ಏನಪ್ಪಾ ವಿಷಯ ಎನ್ನುವುದಾಗಿ ಹ, ಆವಾಗ ಮಗನಾಡಿದ ಮಾತು, ಏನ್? ಅಮ್ಮ, ತಂದೆಯಲ್ಲಿ ಹೇಳುವುದಕ್ಕೆ ನನಗೆ ಆಗುವುದಿಲ್ಲ. ಹ, ಅಮ್ಮನಾದರೆ ನಿನ್ನಲ್ಲಿ ಸತ್ಯ ವಿಷಯ ಹೇಳುತ್ತಾ ಇದ್ದೇನೆ. ಆಹಾ, ಅಪ್ಪನಲ್ಲಿ ನೀನಾದ್ರೆ ಹೇಳಿ ಹ. ಇವತ್ತೊಂದು ದಿವಸ ಯುದ್ಧವನ್ನು ನಿಲ್ಲಿಸಬೇಕೆನ್ನುವ ಕಾರಣಕ್ಕಾಗಿ. ಅಂತಹ ವಿಷಯ ಏನದು? ಪ್ರಭು, ಹ, ದಶರಥ ಚಕ್ರವರ್ತಿಯ ಮಗನಂತೆ, ಆಹಾ, ಶ್ರೀರಾಮಚಂದ್ರಮನೆಂಬವನಂತೆ ಓಹೋ, ಯಾಕೋ ಏನು ಹ, ಪಟ್ಟಾಭಿಷೇಕ ಆಗಬೇಕಂತ ಸಂದರ್ಭದಲ್ಲಿ ಹ, ಕೈಕಾ ಮಾತೆಯಾಡಿದ ನುಡಿಯನ್ನು ಕೇಳಿ ಹ, ಮಾತೆಯಾಡಿದ ಹಿತವಚನೆಂದು ಭಾವಿಸಿ ಹ, ತಂದೆಯಲ್ಲಿ ಮಾತನ್ನಾಡಿದನಂತೆ. ಹ, ಅಪ್ಪ, ನಾನು ವನವಾಸಕ್ಕೆ ಹೋಗುತ್ತೇನೆ ಎನ್ನುವುದಾಗಿ. ಹ, ಆವಾಗ ಹ, ಅವನೆರಳಾಗಿ ಬಂದವಳು ಸೀತೆ, ಹ, ತದನಂತರ ಲಕ್ಷ್ಮಣ ಹ, ಜೊತೆಯಾಗಿ ಪಂಚವಟಿಯನ್ನು ಸೇರಿದ್ರಂತೆ ಸ್ವಾಮಿ. ಹ, ಎಲೆಮನೆಯನ್ನು ನಿರ್ಮಿಸಿ ಸಂತೋಷದ ಕಾಲವನ್ನು ಕಳೆಯುತ್ತಿರುವಂತಹ ಸಂದರ್ಭ. ಹ, ಅವರಿಬ್ಬರಿಲ್ಲದಂತಹ ವೇಳೆಯಲ್ಲಿ ಹ, ನಿಮ್ಮ ಸ್ನೇಹಿತ ಹ, ರಾವಣ ರಾವಣ. ಸೀತೆಯನ್ನು ಅಪಹರಿಸಿಕೊಂಡು ಹೋದನಂತೆ. ಆಹಾ, ಹೆಂಡತಿಲ್ಲದಂತಹ ವೇಳೆ ಹ್ಮ್, ಅಣ್ಣ ತಮ್ಮಂದಿರು ಕೊರಗಿ ಹ, ಎಲ್ಲಾ ಕಡೆ ಸುತ್ತಾಡಿ ಸುತ್ತಾಡಿ ಬರುತ್ತಾ ಇದ್ರಂತೆ. ಹ, ಪಂಪಾ ಸರೋವರದಲ್ಲಿ ಹೋದಂತಹ ಸಂದರ್ಭದಲ್ಲಿ ಋಷ್ಯಮುಖ ಪರ್ವದಲ್ಲಿದ್ದಂತ ನಿಮ್ಮ ತಮ್ಮ ಹ, ಸುಗ್ರೀವ ಹ, ಕಂಡನಂತೆ. ಹ್ಮ್, ಸತ್ಯವಂತರು, ಹ್ಮ್, ಸುಳ್ಳುವಂತರು ಹ, ಯಾರು ಏನು ಸ್ಪಷ್ಟವಾಗಿ ತಿಳಿದವರಲ್ಲ. ಹ. ಹನುಮಂತ, ಹ. ಒಂದು ಉಪಕಾರ ಮಾಡಿ ಬಾ, ಹ. ಯಾರೆನ್ನುವುದಾಗಿ ಅರಿತು ಬಾ ಎನ್ನುವುದಾಗಿ ಹ. ಹನುಮಂತನು ಕಳುಹಿಸಿಕೊಟ್ಟನಂತೆ. ಆಹಾ, ವೇಷವನ್ನು ಮರೆಸಿ ಹೋದ. ಹ. ಬಾಲಬ್ರಹ್ಮಚಾರಿಯಾಗಿ ಹ. ಮಾತನ್ನು ಕೇಳಿದ. ಹ. ರಾಮನೆಂಬ ನುಡಿಯನ್ನು ಕೇಳಿದ ನಂತರ ಹ. ನಿಜ ವೇಷದಿಂದ ಬಂದು ಹ. ನೇರವಾಗಿ ಸುಗ್ರೀವನಲ್ಲಿ ಹೇಳಿದನಂತೆ. ಓ. ಬಂದವ ಪ್ರಭು ಶ್ರೀರಾಮಚಂದ್ರಮನೆಂಬುವನಂತೆ. ಹ. ಆವಾಗ ಸುಗ್ರೀವ ಆಡಿದಂತಹ ಮಾತು, ಏನ್? ಇಲ್ಲಿಗೆ ಬರುವುದಕ್ಕೆ ಕಾರಣ ಎನ್ನುವುದೆನ್ನುವುದನ್ನು ಹ. ಬೇರೇನಿಲ್ಲ ಸ್ವಾಮಿ, ಹ. ಮಡದೆ ಅಂತ ಸೀತೆಯನ್ನು ಕಳೆದುಕೊಂಡಿದ್ದೇನೆ, ಹ. ಆದುದರಿಂದ ಕಾಲಲ್ಲಿ ಹುಡುಕಿಕೊಂಡು ಬಂದವಳು ನಾವು ಎನ್ನುವುದಾಗಿ ಹೇಳಿದನಂತೆ. ಆಹಾ, ಆವಾಗ ಹ. ಸುಗ್ರೀವ ಒಂದು ಮಾತನ್ನಾಡಿದನಂತೆ. ಏನು? ಸ್ವಾಮಿ, ಏನು? ಹೇಳು ಹೇಳು. ನನ್ನ ತಂಗಿ ರೂಮೆ ಹ. ಯಾವತ್ತಿದ್ರೂ ಅಂತಃಪುರದಲ್ಲಿ ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣೀರು ಧಾರಾಕಾರವಾಗಿ ಸುರಿಸ್ತಾ ಇದ್ದಲ್ಲ, ಕಾರಣ ಏನು? ಹ. ನಾನು ನಿಮ್ಮ ಜೊತೆಲಿ ಇದ್ದೇನೆ, ಹೌದಲ್ಲ? ಅವಳು ಕೂಡ ಗಂಡನ ಬಳಿಯಲ್ಲೇ ಇರಬೇಕು. ಏಯ್! ಹಾಗೆ ಹೇಳುವಳು ನಾನಲ್ಲ. ಬಾಲಿಯ ಸ್ವಭಾವ ಏನೆಂಬುದು ನಿನಗೆ ಗೊತ್ತಿಲ್ಲವೇ? ಸತ್ಯ ಸ್ವಾಮಿ, ಕ್ಷಣ ಅಣ್ಣ ತಮ್ಮಂದಿರಲಾದ ಜಗಳ ಆ, ನೋವಾಗುವುದು ಮತ್ತೊಬ್ಬರಿಗೆ, ಮೂರನೆಯವರಿಗೆ. ಆಗಲಿ. ಅದನ್ನು ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ದೀರಾ ಸ್ವಾಮಿ? ಇರ್ಲಿ. ಆ, ಆದ್ರೂ ಕೂಡ ಹ್ಮ್. ಸುಗ್ರೀವ ಹೇಳಿದಂತ ಮಾತು, ಆ, ನನ್ನ ಮಡದಿಯ ಅಂತ ರುಮೆಯನ್ನು ಆ. ನನ್ನನ್ನ ವಾಲಿ ಅಪಹರಿಸಿಕೊಂಡು ಹೋಗಿದ್ದಾನೆ ಎನ್ನುವುದಾಗಿ, ಆಹಾ. ಅವನ ಜೊತೆಯಲ್ಲಿ ಇರಿಸಿದ್ದಾನೆ ಎನ್ನುವುದಾಗಿ. ಆ. ಆವಾಗ ಹೇಳಿದ ರಾಮ, ಹೇಗೆ? ಚಿಂತೆಯನ್ನು ಮಾಡಬೇಡ, ಆ, ಕದ್ದುಕೊಂಡು ಹೋದಂತ ಆ, ಆ ರುಮೆಯನ್ನು ಆ,
ನಾನು ತಂದು ಕೊಡುತ್ತೇನೆ ಎನ್ನುವುದಾಗಿ ಓಹೋ ಸಂತೋಷ ಭರಿತನ ಸುಗ್ರಿ ಒಂದು ಮಾತು ಹೇಳಿದ. ಏನಂತ? ನೀ ಅಷ್ಟು ಮಾಡಿದರೆ ಕಳೆದುಕೊಂಡಂತ ನಿನ್ನ ಮಡದೆ ಸೀತೆ ಈ ಪ್ರಪಂಚದಲ್ಲಿ ಎಲ್ಲ ಇರಲಿ, ಕಪ್ಪಿರದ ನಾವೆಲ್ಲರೂ ಸೇರಿಕೊಂಡು ಹುಡುಕಿಕೊಂಡು ನಾವು ಬರುತ್ತೇವೆ ಎನ್ನುವುದಾಗಿ ಮುತ್ತತ್ರ ನುಡಿದು ಹೋಯ್ತಂತೆ ಸ್ವಾಮಿ. ಹೌದೇ? ಆಮೇಲೆ ರಾಮನೊಂದು ಮಾತು ಹೇಳಿದಂತೆ, ಏನಂತೆ? ವಾಲಿಯನ್ನು ಕೊಂದಾದ್ರೂ ಕೂಡ ನಿನ್ನ ಮಡದಂತ ರುಮೆಯನ್ನು ನಿನಗೆ ತಂದು ಒಪ್ಪಿಸುತ್ತೇನೆ ಎನ್ನುವುದಾಗಿ. ಮಾನವನಾಗಿ ಹುಟ್ಟಿದಂತಹ ರಾಮ ಕಾನನಕ್ಕೆ ಬಂದು ಮಡದಿಯನ್ನು ಕಳೆದುಕೊಂಡು ನಮ್ಮದಾದಂತಹ ಋಷ್ಯಮೂಕವನ್ನು ಸೇರಿ ವಾಲಿಯನ್ನು ನಿಗ್ರಹಿಸುವಂತಹ ಮಾತನ್ನು ಕಟ್ಟರೆ ಪರಾಕ್ರಮ ಏನು ನಡೆಯುತ್ತಿಲ್ವೇ? ದುಂದುಮೆಯ ಅಡ್ಡೆಯನ್ನ ಎತ್ತಿ ಬೀಸಾಡುತ್ತಿದ್ದೆ. ಪ್ರಭು, ರಾಮ ಸಾಮಾನ್ಯರಂತೆ ಭಾವಿಸಿದ್ದೀರಾ? ವಾದಿಸುವಂತ ಶಕ್ತಿ ನನಗಿಲ್ಲ. ಮಡದಿಯಾಗಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ, ಹೇಳಿಬಿಟ್ಟಿರಲ್ಲ. ದುಂದುಬಿ ಅಟ್ಟೆಯನ್ನು ಮೊನಕಾಲವರೆಗೆ ಎತ್ತುತ್ತಾ ಇದ್ದವರು ತಾವು ಸ್ವಾಮಿ. ಒಮ್ಮೊಮ್ಮೆ ನಿಮ್ಮ ಹಣೆಯ ಬೆವರನ್ನು ನಾನು ಇದೇ ಸೀರೆ ಸೆಲ್ಲೆ ಒರೆಸ್ತಾ ಇದ್ದೆ. ಅವಾಗ ನಿಮ್ಮ ಮನಸ್ಸಲ್ಲಿತ್ತು ಅಪ್ಪ ಎಷ್ಟು ಭಾರ ಎನ್ನುವುದಾಗಿ. ಆದ್ರೂ ಕೂಡ ಮತ್ತೊಮ್ಮೆ ಹೇಳುವ ಸ್ಥಿತಿಯಲ್ಲಿ ಬರಲಿಲ್ಲ. ಅರ್ಥ ಮಾಡಿಕೊಂಡಿದ್ದೇನೆ. ಅರ್ಥ ಮಾಡಿಕೊಂಡದ್ದು ಮಾತ್ರ ಸ್ವಾಮಿ. ನಾನು ಎತ್ತಿದ ಆ ದುಂದುಬಿಯ ಅಟ್ಟೆಯನ್ನು ಯಾವನಿಗೂ ಎತ್ತುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ತಿಳಿದುಕೊಂಡದ್ದು ಮಾತ್ರ ಪ್ರಭು. ಹಾಗೆ ಅದು ನಿಮ್ಮ ಭ್ರಮೆ ಅಂತ ನಾನು ಹೇಳಬೇಕಾಗುತ್ತದೆ. ಯಾಕೆ? ಬಂದಂತಹ ರಾಮಚಂದ್ರಮ ಆ ದುಂದುಬಿಯ ಅಟ್ಟೆಯನ್ನು ಎಡಕಾಲಿನಿಂದ ಒಂಗುಷ್ಟದಿಂದ ಚಿಮ್ಮಿದಾಗ ನೇರವಾಗಿ ಯೋಜನಾ ಪರ್ಯಂತ ಚಿಮ್ಮಿ ಬಿದ್ದಂತೆ ಸ್ವಾಮಿ. ಹೌದು ಪ್ರಭು. ಹಾಗಿದ್ರೆ ಅದು ಸಾಮಾನ್ಯನಲ್ಲ. ಬಿಡುವ ಮತ್ತೊಂದು ವಿಷಯ, ನಮ್ಮಲ್ಲಿರುವಂತಹ ನೇರವಾಗಿ ದೂರದಿಂದ ಸಪ್ತ ವೃಕ್ಷಗಳು ಸ್ವಾಮಿ, ಅದರ ಗರಿಗಳನ್ನು ನೀವು ಕತ್ತರಿಸ್ತಾ ಇದ್ದೀರಿ. ಕೈಯಿಂದಲೇ ಮುರಿಯುತ್ತಿದ್ದೆ. ಹೌದು. ಆದ್ರೆ ಮತ್ತೆ ಮತ್ತೆ ಅದು ಚಿಗುರುತ್ತಾ ಇತ್ತು. ಬಂದಂತಹ ರಾಮಚಂದ್ರಮ ನೋಡಿದನಂತೆ, ಸುಗ್ರೀವನಾಡಿದ ಮಾತನ್ನು ಕೇಳಿದನಂತೆ. ಸ್ವಲ್ಪ ಯೋಚನೆ ಮಾಡಿ ತನ್ನ ಬಲಗಾಲ ಮುಂಗುಷ್ಟವನ್ನು ಭುವಿಗೆ ಹತ್ತಿದಾಗ ಪ್ರಭು ವೃತ್ತಾಕಾರದ ಸಪ್ತ ವೃಕ್ಷಗಳು ನೇರವಾಗಿ ಸರಳ ರೇಖೆಯಲ್ಲಿ ಬಂತಂತೆ. ಆ ನಂತರ ಬತ್ತಳಿಕೆಯಿಂದ ಅಂಬನ್ನು ತೆಗೆದ ಸಿಂಜುವಿನಿಗೆ ಜೋಡಿಸಿ ಬಿಟ್ಟನಂತೆ. ಏನು ಹೇಳುತ್ತೀರಿ? ಪುಟ ಸಮೇತ ಕಿತ್ತು ಹೋಯಿತಂತೆ. ಹೌದೇ? ಹಾಗಿದ್ರೆ ಬಂದವ ರಾಮ ಸಾಮಾನ್ಯನಲ್ಲ, ಶ್ರೀಮನ್ನಾರಾಯಣನಾಥನಾಗಿದ್ದಾನೆ. ಪ್ರಭು, ಮನುಜ ವೇಷನ ದರೆಗೆ ಇಳಿದು ಬಂದದ್ದು ಯಾಕೆ ಗೊತ್ತುಂಟು? ಯಾಕೆ? ಪಾತ್ರಿಗಳ ಕತ್ತಿಗಳನ್ನು ಕತ್ತರಿಸುವುದಕ್ಕಾಗಿ. ಆ ದೂರದ ಹೇಳ್ತಾ ಇದ್ದೇನೆ. ಕಡಲಂಗಿನಲ್ಲಿ ಬೇಡಿಕೊಳ್ಳುವುದು ಇಷ್ಟೇ. ಅವನ ವಿಷಯವನ್ನು ಕೇಳಿ ನಿನಗೆ ಹೆದರಿಕೆಯಾಗಿದೆ ಅಂತ ಕಾಣುತ್ತದೆ. ನಿನ್ನ ಅಭಿಪ್ರಾಯ ಏನು ಹೇಳು ಪ್ರಭು? ನಾಳೆ ನೋಡಿ ಕುಂಭ ನಾಳೆ ನೋಡಿ ಕುಂಭ ಯುದ್ಧ ವೇಳೆ
ಪ್ರಾಣೇಶ, ಬಾರೋ. ನಿಮ್ಮನ್ನು ಗಂಡನಾಗಿ ಪಡೆದ ಮೇಲೆ ಆ, ನನ್ನ ಜೀವನದಲ್ಲಿ ಸಾರ್ಥಕ್ಯವನ್ನು ಕಾಣುವುದಕ್ಕಾಗಿ ಆ, ಮಗನಾದ ಅಂಗದರನ್ನು ನಾನು ಹಡೆದೆ ಸ್ವಾಮಿ. ತೊಟ್ಟಿಲಲ್ಲಿ ತೂಗಿದೆ, ಆ, ಜೋಗುಳವನ್ನ ಹಾಡಿದೆ, ಆ, ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಎದೆ ಹಾಲನ್ನು ಉಣಿಸಿದೆ. ಆ, ಮಾತೃತ್ವ ಏನೆಂದು ತೋರಿಸಿಕೊಟ್ಟರು ನೀವು ನನಗೆ. ಆ, ನಿಮ್ಮಿಂದಾಗಿ ನಾ ಮಗನನ್ನು ಹಡೆದೆ ಸ್ವಾಮಿ. ಆ, ನಾನೀಗ ಯೋಚನೆ ಮಾಡೋದು, yes. ನಿಮ್ಮ ತಮ್ಮ ಮತ್ತೊಮ್ಮೆ ಕರೆದ ಎನ್ನುವ ಕಾರಣಕ್ಕಾಗಿ ಆ. ಯುದ್ಧಕ್ಕೆ ತಾವು ಹೊರಟು ನಿಂತವರು. ಪ್ರಭು, ಆ, ಯಾವತ್ತಿದ್ರೂ ಎದುರುಗಡೆಯಿಂದ ಮಾತಾಡುವಂತ ನಿಮ್ಮ ತಮ್ಮ ಆ, ಹಿಂದಿನಿಂದ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ಆ. ಅದು ಕೂಡ ದಕ್ಷಿಣ ಭಾಗದಿಂದ ಓಹೋ. ಯಮನ ಲೋಕವನ್ನು ಸೇರಬೇಕಾದವರು. ಆ, ಪ್ರಭು, ಆ, ಎಲ್ಲಾ ವೇಳೆಯಲ್ಲಿ ಯೋಚನೆ ಮಾಡಿ ಆ, ನನ್ನ ಬಗ್ಗೆ ಯೋಚಿಸುತ್ತಾ ನೀವು ಕಾಲಹರಣ ಮಾಡುವವರಲ್ಲ. ಆ, ಏನೆಂದು ಸ್ಪಷ್ಟವಾಗಿ ನೀತಿಯಲ್ಲಿ ಹೇಳುವವರು ನೀವು ನನಗೆ. ಆ. ಇನ್ನು ನೀವೇ ನೀತಿಯನ್ನು ತಪ್ಪಿದ್ರೆ ನಮ್ಮಲ್ಲಿ ಕಾಯುವವರು ಬೇರೆ ಯಾರಿದ್ದಾರೆ ಪ್ರಭು? ಓಹೋ. ಆದ್ರೆ ಬೇರೆ ಯಾವ ಕಾರಣಕ್ಕೆ ಹೇಳುವುದಲ್ಲ ಸ್ವಾಮಿ. ಆ, ಅಣ್ಣ ತಮ್ಮಂದಿರು ಹೇಗಿರಬೇಕೆನ್ನುವುದನ್ನು ನಿಮ್ಮ ನಡುವೆ ಪ್ರಪಂಚ ತಿಳ್ಕೊಳ್ಬೇಕಂತೆ. ಆ, ನೀವೇ ಒಂದ್ಸಲ ಹೇಳ್ತಾ ಇದ್ದೀರಿ. ಹ್ಮ್. ಎರಡನೇ ಬಾರಿ ಪೆಟ್ಟು ಹೊಡೆದು ಬಂದಾಗ ಆ. ತಾರ ತಮ್ಮನಿಗೆ ನಾವು ಹೊಡೆದೆ, ಇದೇ ಕೈಯಿಂದ ಹಣ್ಣನ್ನು ನಾನು ತಿನ್ನಿಸುತ್ತಾ ಇದ್ದೆ ಅಂತ ವೇದನೆ ಆಗಿ ಕಣ್ಣೀರು ಸುರಿಸುತ್ತಾ ಇದ್ದವರು ನೀವೇ ಅಲ್ವಾ ಪ್ರಭು? ವೇದನೆ ಆಗುತ್ತಾ ಇತ್ತು. ಏನು ಮಾಡೋಣ, ಪರಿಸ್ಥಿತಿಯ ಒತ್ತಡ, ಹೊಡೆಯದ ನಿವೃತ್ತಿ ಇಲ್ಲ. ಪ್ರಭು, ಆ, ಆಲದ ಮರೆಯಲ್ಲಿ ಜೋಕಾಲಿ ಆಡುವಂತಹ ಸಂದರ್ಭದಲ್ಲಿ, ಆ, ಬಿಲಕಿತ್ತು ಹೋದಂತಹ ಸಂದರ್ಭದಲ್ಲಿ ಆ. ಪ್ರೀತಿಯಿಂದ ಎತ್ತಿದವರು ತಾವಂತೆ. ನಿಜ. ಅಷ್ಟು ಅನ್ಯೋನ್ಯದ ಪ್ರೀತಿ ನಿಮ್ಮಲ್ಲಿ ಉಂಟುತ್ತಾದ್ರೆ ಆ, ಸಣ್ಣ ವಿಷಯಕ್ಕಾಗಿ ಜಗಳವನ್ನು ಮಾಡಿಕೊಂಡು ಆ. ಅವನೇ ಹೆಂಡತಿನ ಇಲ್ಲಿಟ್ಟುಕೊಂಡು ಆ. ಅವ ಅಳುವುದು ಅವಳು ಅಳುವುದು, ಆ. ಶಾಪ ನಮಗಲ್ವೇ ಪ್ರಭು? ಅದಕ್ಕೆ ಕೈ ಮುಗಿದು ಬೇಡಿಕೊಳ್ಳುತ್ತ ಏನು? ನಾ ಮಾಂಗಲ್ಯವನ್ನಾಗಿ ಉಳಿಯಬೇಕಂತಾದ್ರೆ ಆ, ನನಗೊಂದು ಉಪಕಾರ ಮಾಡ್ತೀರಾ? ಯಾವ ಉಪಕಾರ? ನಾಳೆ ನೋಡಿ ಕೊಂಬ ಯುದ್ಧ. ಆ, ಅಂದ್ರೆ ಆ, ನಾಳೆಗೆ ನೀವು ಯುದ್ಧಕ್ಕೆ ಹೋಗಬೇಕೆನ್ನುವುದಲ್ಲ. ಆ, ಸ್ವಲ್ಪ ಯೋಚಿಸಿ, ಆ, ಯಾಕೆ ಏನು ಎನ್ನುವುದಾಗಿ. ಆ. ರಾಮ ಯಾಕೆ ಬಂದ, ಆ. ಸುಗ್ರೀವನಿಗೆ ನಾ ಯಾಕೆ ಹೀಗೆ ಮಾಡಿದೆ, ಆ. ಎಲ್ಲಾ ವಿಷಯನ ಅರಿತುಕೊಂಡು ಆ. ಮತ್ತೆ ಬೇಕಿದ್ರೆ ಆ. ಅದೆಷ್ಟು ವರ್ಷಗಳು ದಾಟಬಹುದು, ಚಿಂತೆ ಇಲ್ಲ. ಆ, ಆಲೋಚನೆ ಬಂದ ಸರಿ ಆಗ್ತೀರಿ. ಆ. ಅಥವಾ ಯುದ್ಧ ಆದ್ರೆ ಆ. ಅಂತ ಯೋಚನೆ ಮಾಡಿ ನಿಮ್ಮ ಕಾಲ ಪಡೆದಲ್ಲಿ ಬಿದ್ದು ಬೀಳುದಿಷ್ಟು ಸ್ವಾಮಿ. ವಿಚಿತ್ರವಾದಂತಹ ಮಾತುಗಳನ್ನೇ ಆಡುತ್ತಾ ಇದ್ದೀಯ. ಯಾಕೆ ಪ್ರಿಯ? ವಾಲಿಯ ಬಗ್ಗೆ ಸಮಸ್ತವನ್ನು ಕೂಡ ತಿಳಿದವಳು ನೀನು. ಖಂಡಿತ ನಿನ್ನನ್ನು ಮದುವೆಯಾಗಬೇಕಿದ್ರೆ ಎಂತಹ ಪರಾಕ್ರಮವನ್ನು ನಾನು ಪ್ರದರ್ಶನ ಮಾಡಿದ್ದೇನೆ. 66 ಕೋಟಿ ರಾಕ್ಷಸರು, 33 ಕೋಟಿ ದೇವತೆಗಳು, ನಿಜ, ತಿಳಿಸುವಾಗ 99 ಕೋಟಿ ಸತ್ಯ. ಅಷ್ಟು ಮಂದಿ ಬದುಕುವಂತಹ ಸಾಗರದಲ್ಲಿ ಆ ಮಹಾಶೇಷರನ್ನು ಹಿಡಿದ ಓರ್ವನಿ ಮಧ್ಯಶಿ ನಿನ್ನನ್ನು ನಾನು ಪಡೆದುಕೊಂಡಿದ್ದೇನೆ. ಹಾಗಾದರೆ ನನ್ನ ಸಾಮರ್ಥ್ಯ ಏನು ಎಂಬುದನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲವೇ? ಪ್ರಪಂಚದಲ್ಲಿ ನನ್ನಲ್ಲಿ ಯುದ್ಧ ಮಾಡುವಂತಹ ಯಾವ ಜೀವಿಯಾಗಲಿ ಬದುಕಿ ಉಳಿದೀತೆ ಇಲ್ಲ. ಸಾಧ್ಯವೇ ಇಲ್ಲ. ಸರಿ. 3 ಲೋಕವನ್ನು ಕೂಡ ಅಂಕಿತದಲ್ಲಿ ಇಟ್ಟುಕೊಂಡು ತ್ರಿಭುವನ ಕಲ್ಲಣ ಎಂದು ಹೆಸರು ಗಳಿಸಿದಂತಹ ರಾವಣ, ರಾವಣೇಶ್ವರ, ಅವರನ್ನೇ ಯುದ್ಧದಲ್ಲಿ ಸೋಲಿಸಿ ಅಂಗದನ ತೊಟ್ಟಿಲಿಗೆ ತಂದು ಕಟ್ಟಿದವ ನಾನು. ಖಂಡಿತ. ಯಾವ ರಾಮ ಅವನ ಬಗ್ಗೆ ಹೆದರಿಕೆಯ ಮಾತುಗಳನ್ನೇ ಆಡುತ್ತಾ ಇದ್ದೀಯಲ್ಲ. ಮಾನವನಾಗಿ ಹುಟ್ಟಿದಂತಹ ರಾಮ ರಾಮ ಯಾವ ಲೆಕ್ಕಾಚಾರಕ್ಕೂ ಸಿಲುಕದವ. ದೇವ ಸ್ವಾಮಿ ಯಾರು
ಎಲ್ಲರೂ ಹೇಳ್ತೇನೆ, ನಾನು ಹೇಳ್ತೇನೆ. ಎಲ್ಲರೂ ಹೇಳಿದ ಕೂಡಲೇ ಅದೇ ಆಗುತ್ತದೆ ಎಂಬಂತಹ ಅರ್ಥವಲ್ಲ. ಅವ ದೇವ ಅಲ್ಲ, ಅವನ ಹೆಂಡತಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ಬೇಕಾಗಿ ಸುಗ್ರೀವನಲ್ಲಿಗೆ ಬಂದು ಸತ್ಯವನ್ನು ಬೆಳೆಸಿಕೊಂಡಿದ್ದಾನೆ ಅಷ್ಟೇ. ಸತ್ಯ ಮಂಗಗಳ ಸಹಕಾರ ಅವನಿಗೆ ಬೇಕು. ಆದ್ದರಿಂದಲೇ ಇಂತಹ ಮಾತುಗಳನ್ನಾಡಿ ಸುಗ್ರೀವನಿಗೆ ಧೈರ್ಯವನ್ನು ಹೇಳಿದ್ದಾನೆ. ಆದ್ದರಿಂದ ಯುದ್ಧಕ್ಕೆ ನಾನು ಹೋಗುವುದೇ ಇಂದಿನ ದಿವಸ ಅವನಿಗೆ ಹೊಡೆಯುವುದು ಮಾತ್ರವಲ್ಲ, ತಮ್ಮ ಎಂಬಂತಹ ಪ್ರೀತಿ ಒಂದು ಸಂದರ್ಭದಲ್ಲಿ ನನ್ನಲ್ಲಿತ್ತು. ಏನು ಮಾಡೋಣ? ಅದಕ್ಕೆ ಕೊಳ್ಳಿಯನ್ನಿಟ್ಟವ ಅವನೇ ದ್ರೋಹವನ್ನು ಮಾಡಿದ ಕಾರಣ ಅಂತಹ ವ್ಯಾಮೋಹ ಅದು ದೂರವಾಗಿ ಹೋಯಿತು. ಆದ್ದರಿಂದಲೇ ಅವನಿಗೆ ಬಡಿಯುವುದ ನಾನು ಮಾಡುತ್ತಾ ಇದ್ದೆ. ನನ್ನನ್ನು ಸಾಯುವುದಕ್ಕೆ ಕಾಯುತ್ತಿರುವವ ಆ ಸುಗ್ರೀವ ಅವನ ಮೇಲೆ ತೋರಿಸಿದಂತಹ ಕರುಣೆಯೇನಿತ್ತು, ಯಾವ ವಾತ್ಸಲ್ಯವಿತ್ತು, ಅದನ್ನೆಲ್ಲ ಅವನೂ ಕೂಡ ನೆನಪಿಸಿಕೊಳ್ಳಬೇಕಿತ್ತು. ಅವ ಮರೆತು ಹೋದ, ನಾನು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾ? ಏನು ಅವನಿಗೆ ನಾನು ಬಲಿಯಾಗಬೇಕಾ? ಖಂಡಿತವಾಗಿಯೂ ಆಗುವಲ್ಲ. ಯುದ್ಧಕ್ಕೆ ಹೋಗೋದೇ ಏನು ಕಳುಹಿಸಿಕೊಡುತ್ತೀಯಾ? ಅಲ್ಲ, ನಾನಾಗಿ ಹೋಗಬೇಕು. ಆಡಿದ ಮಾತನ್ನು ತಪ್ಪವರು ತಾವಲ್ಲ ಸ್ವಾಮಿ. ಪಡತಿಯಾಗಿ ನಾನಿಮ್ಮಲ್ಲಿ ಬೇಡಿಕೊಂಡೆ. ಪತಿವ್ರತ ಶಿರೋಮಣಿ, ಮದುವೆಯಾಗಿ ಅಂದಿನಿಂದ ಇಂದಿನವರೆಗೆ ನನ್ನ ಜೊತೆಯಲ್ಲಿ ಇದ್ದುಕೊಂಡು ಸಹಕಾರಿಣಿಯಾಗಿ ಅರ್ಧಾಂಗಿಯಾಗಿ ಪತಿವ್ರತೆಯವರು ಯಾವ ರೀತಿ ಗಂಡನ ಸೇವೆಯನ್ನು ಮಾಡಬೇಕು ಆ ಸೇವೆಯನ್ನು ಮಾಡುತ್ತಾ ದಿನಗಳೆದವಳು, ಸಂತೋಷದಿಂದಿದ್ದವಳು. ನಾನು ಉಳಿಯಬೇಕು, ನಿನ್ನ ಜೊತೆಯಲ್ಲಿ ಬಾಳಬೇಕು ಎಂಬಂತಹ ಆಕಾಂಕ್ಷೆ ನಿನ್ನಲ್ಲಿ ಅಧಿಕವಾದ ಕಾರಣವೇ ಇಂತಹ ಮಾತುಗಳನ್ನೆಲ್ಲ ನೀನು ಆಡಿದೆ. ಅದರಲ್ಲಿ ತಪ್ಪೇನಿಲ್ಲ. ರಾಮನ ಬಗ್ಗೆ ನೀನೇ ನನಗೆ ಹೇಳಬೇಕೆಂದೇನಿಲ್ಲ. ಮತ್ತೇನು ಪ್ರಿಯ? ಅಲ್ಪ ಸ್ವಲ್ಪ ನಾನು ಕೂಡ ಕೇಳಿ ತಿಳಿದಿದ್ದೇನೆ. ಕೈವಲ್ಯನಾಥ ಆ ಶ್ರೀರಾಮಚಂದ್ರ ಎಲ್ಲರಿಗೂ ಗೊತ್ತು. ಈ ಸಂದರ್ಭದಲ್ಲಿ ಯುದ್ಧಕ್ಕೆ ನಾನು ಹೋಗುತ್ತೇನೆ. ರಾಮದೇವರೇ ಆದರೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ ಇದ್ದಾರೆ ಎಂಬಂತಹ ತುಲನವನ್ನು ಮಾಡಿ ಶಿಕ್ಷೆಯನ್ನು ಕೊಡುವುದಕ್ಕೆ ಮುಂದಾದ ಅವನಿಗೂ ನಾಲಿಗೆ ಉಂಟಲ್ಲ. ಒಂದು ವೇಳೆ ನನಗೆ ಯುದ್ಧವನ್ನು ಮಾಡುವುದಕ್ಕೆ ನಾನು ಬಂದಿದ್ದೇನೆ ಅನ್ನುವಾಗ ಸಮಾಧಾನದಿಂದ ಸಾಂತ್ವನವನ್ನು ಹೇಳಿ ನಮ್ಮೊಳಗೆ ಏನಾದರೂ ಮಿತ್ರತ್ವವನ್ನು ಬೆಳೆಸುವಂತಹ ಪ್ರೀತಿ ವಾತ್ಸಲ್ಯವನ್ನು ಮೂಡುವಂತಹ ಮಾತನ್ನು ಹೇಳಿಯ ಕೊಲ್ಲುವುದಕ್ಕೆ ಮುಂದಾಗಲಿಕ್ಕಿಲ್ಲ. ಸರಿ, ಒಂದು ವೇಳೆ ಕೊಲ್ಲುವುದೇ ಅವನ ನಿರ್ಧಾರ ಎಂದಾದರೆ ನೀನು ಬೇಸರ ಪಡಬೇಡ. ನಮ್ಮ ಮಗ ಅಂಗದ ಪ್ರೀತಿಯಿಂದ ಇಷ್ಟರವರೆಗೆ ನೋಡಿಕೊಂಡು ಬಂದವರು ಇಬ್ಬರು ಕೂಡ ನಾನು ಇಲ್ಲದಿದ್ರು ತಂದೆ ತಾಯಿಯ ಸ್ಥಾನದಲ್ಲಿ ಒಬ್ಬಳೇ ನಿಂತುಕೊಂಡು ನನ್ನ ಮಗನನ್ನು ಮಾತ್ರ ದೂರ ಮಾಡಬೇಡ. ನೋಡಿಕೊಂಡು ಬಾ, ಆದಷ್ಟು ಬೇಗ ಬರ್ತೇನೆ. ಹೋಗು. ಸುಮುಖ ರಾತ್ರಿ ಸಮಯದಲ್ಲಿ ಯುದ್ಧಕ್ಕೆ ಹೊರಟಿದ್ದೇನೆ. ಮಡದಿಯ ಮಾತನ್ನು ತಿರಸ್ಕಾರ ಮಾಡಿದ್ದೇನೆ ಎಂಬ ಅರ್ಥ ಅಲ್ಲ. ನನ್ನದಾದಂತಹ ಪ್ರತಿಷ್ಠೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಆ ಸುಗ್ರೀವನಲ್ಲಿ ಯುದ್ಧವನ್ನು ಮಾಡುವುದು ಅನಿವಾರ್ಯವಾಗಿದೆ. ಸುಗ್ರೀವ ಕರೆದಿದ್ದಾನೆ ಅನ್ನುವಾಗ ಮೋಸದಿಂದ ನನ್ನನ್ನು ಕೊಲ್ಲುವುದಕ್ಕೆ ಶಕ್ತಿ ರೂಪಿಸಲೂಬಹುದು. ಅದಕ್ಕೆ ಬೇಕಾಗಿ ಜಾಗ್ರತೆ ಆಗಬೇಕಲ್ಲ. ಶತಬಲಿ ಸುಷೇಣ ಮುಂತಾದವರನ್ನೆಲ್ಲ ನಿಲ್ಲಿಸಿದ್ದೇನೆ. ಮುಂಚೂಣಿಯಲ್ಲಿ ಮಗನಾದಂತಹ ಅಂಗದನ್ನು ನಿಲ್ಲಿಸಿದ್ದೇನೆ. ನಮ್ಮ ಈ ಕಿಷ್ಕಿಂದೆಗೆ ಯಾವ ರೀತಿಯ ತೊಂದರೆಯೂ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಎಂಬಂತಹ ಮಾತನ್ನು ಕೂಡ ಹೇಳಿದ್ದೇನೆ. ನನ್ನ ಅಪ್ಪಣೆ ಪಡೆದಂತಹ ಎಲ್ಲಾ ಕಪಿಗಳು ಅಲ್ಲಲ್ಲಿ ನಿಂತು ತಮ್ಮ ಆಯುಧವನ್ನು ಕೈಯಲ್ಲಿ ಹಿಡಿದು ದಾರಿಯನ್ನು ನೋಡುತ್ತಾ ಇದ್ದಾರೆ. ವೈರಿಗಳು ಬರುತ್ತಾರೋ ಇಲ್ಲೋ ಎಂಬ ಹಾಗೆ. ಸಮಯ ಕಳೆಯುವುದು ಸರಿಯಲ್ಲ. ಸುಗ್ರೀವನಲ್ಲಿಗೆ ನಡೆಯಿದ್ದಾರೆ.
ಉದ್ದೇಶದಿಂದ ಔಚಿ ಹಿಡಿದೆ, ಕಾಲರಿಗೆ ಹಾಕಿದೆ, ಕೊರಳನ್ನು ಹಿಡಿದು ಹಿಸುಕಾಡಲೆಂದು ಕೈ ಹಾಕಿದಾಗ ಎಲ್ಲಿಂದಲೋ ಒಂದು ತೀಕ್ಷ್ಣವಾದ ಬಾಣ, ಮೃತ್ಯು ದೇವತೆಯ ಕೋರೆದಾಡಿದಂತಿರುವಂತಹ ಸೂಕ್ಷ್ಮವಾದ ಬಾಣವನ್ನು ನನ್ನ ಎದೆಗೆ ತಾಗಿ ಪ್ರಾಣ ಪಕ್ಷಿಯನ್ನು ಹೀರುವುದಕ್ಕೆ ಬೇಕಾಗಿ ಒಳಪ್ರವೇಶ ಮಾಡುತ್ತಾ ಇದೆ ಅಲ್ಲ. ಎಡಗೈಯಿಂದ ಹಿಡಿದು ನಿಲ್ಲಿಸಿದ್ದೇನೆ. ಇಂತಹ ಕೃತ್ಯವನ್ನು ಎಸಗಿದವರು ಯಾರು? ಅಂತಹವರ ಮುಖವನ್ನೊಮ್ಮೆ ನೋಡಬೇಕು ಎಂಬ ಉದ್ದೇಶದಿಂದ ಶರೀರದಲ್ಲಿರುವಂತಹ ಎಲ್ಲ ಸಾಮರ್ಥ್ಯವನ್ನು ಒಗ್ಗೂಡಿಸಿ ಕೈಗಳನ್ನು ಆಧರಿಸಿ ಒಮ್ಮೆ ತಿರುಗಿ ನೋಡುತ್ತೇನಂತೆ. ಅಧಮ ಯಾರು ಒಮ್ಮೆ ನೋಡಬೇಕು ಎಂಬ ಉದ್ದೇಶದಿಂದ ಕಣ್ಣ ಅರಳಿಸಿ ತಿರುಗಿ ನಾನು ನೋಡಿದಾಗ ಕಣ್ಣ ಮುಂದೆ ನಿಂತಿರುವಂತಹ ವ್ಯಕ್ತಿ ಇವನೇ. ನೀನೇ ಏನೋ ನನ್ನನ್ನು ಕೊಲ್ಲುವುದಕ್ಕೆ ಮನಮಾಡಿದವ. ಬಹಳ ಪ್ರಾಣಿಯೂ ನೀನು ಶಕ್ತಿ ಸಾಮರ್ಥ್ಯದಿಂದಲೇ ಇದೆ ಎಂದಾದರೆ ನನ್ನ ಸಮಕ್ಷಮಕ್ಕೆ ಒಂದು ಯುದ್ಧವನ್ನು ಮಾಡಿ ನನ್ನನ್ನು ಕೊಲ್ಲಬೇಕಿದೆ. ಅದಕ್ಕೆ ನೀನು ಮನಸ್ಸು ಮಾಡಿದ್ದಿಲ್ಲ. ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗವನ್ನು ಮಾಡಿದೆಯಲ್ಲ, ನಾಚಿಕೆಯಾಗುವುದಿಲ್ಲ ನಿನಗೆ? ನಿನ್ನ ವಂಶದಲ್ಲಿ ಹುಟ್ಟಿದಂತಹ ಯಾವನೇ ಕೂಡ ಇಂತಹ ಕೃತ್ಯವನ್ನು ಮಾಡಿದ ಕಥೆಯನ್ನಾದರೂ ನೀನು ಕೇಳಿದ್ದೀ? ಸೂರ್ಯವಂಶದನು ಎಂತೆಂತಹ ಘನ ಕಾರ್ಯವನ್ನು ಮಾಡಿದವನು. ಭಗೀರಥನ ಪ್ರಯತ್ನ ಪ್ರಪಂಚದ ಏಳಿಗೆಗೆ ಬೇಕಾಗಿ ಅಲ್ಲದೆ ಸ್ವಾರ್ಥಕ್ಕಾಗಿ ಅಲ್ಲ. ಶಿಶು ಚಕ್ರವರ್ತಿ ತನ್ನ ಮಾಂಸವನ್ನು ಕೊಟ್ಟದ್ದು ಇನ್ನೊಂದು ಜೀವವನ್ನು ಉಳಿಸುವುದಕ್ಕೆ ಅಲ್ಲದೆ ತನ್ನ ಸ್ವಾರ್ಥಕ್ಕಾಗಿ ಅಲ್ಲ. ದಿಲೀಪ ಅವನು ಕೂಡ ತನ್ನನ್ನೇ ತಾನು ಬಲಿಯಾಗುವುದಕ್ಕೆ ಮುಂದಾದದ್ದು ಒಂದು ಜೀವವನ್ನು, ಒಂದು ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ. ರಘು ಚಕ್ರವರ್ತಿ ಪ್ರಪಂಚದ ಬಡತನವನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ ಯಾಗದ ಮುಖಾಂತರ ಬಂಗಾರದ ಬಳೆಯನ್ನೇ ಪ್ರಪಂಚಕ್ಕೆ ಬೀಳಿಸಿದವ, ಬಲಗೆಲಸಿದವ. ಅಂತಹ ವ್ಯಕ್ತಿತ್ವವುಳ್ಳ ಆ ಮನೆತನದಲ್ಲಿ ನೀನೊಬ್ಬ ಹುಟ್ಟಿ ಬಂದೆಯಲ್ಲ. ದಶ ದಿಕ್ಕುಗಳಿಗೆ ರಥವನ್ನು ಹಾರಿಸಿ ದಶರಥ ಎಂಬಂತಹ ಹೆಸರನ್ನು ಪಡೆದ ಆ ವ್ಯಕ್ತಿಯ ಮಗನಾಗಿ ನೀನು ಪ್ರಪಂಚದ ಬೆಳಕನ್ನು ಕಂಡನು. ವಸಿಷ್ಠರಿಂದಲೇ ವಿದ್ಯಾಭ್ಯಾಸವನ್ನು ಮಾಡಿದವ. ಈ ತತ್ವ ವಿದ್ಯೆಯನ್ನು ಎಲ್ಲಿ ಕಲಿತೆಯೋ ಗೊತ್ತಿಲ್ಲ. ಇಂತಹ ಹೇಳಿದನದ ವಿದ್ಯೆಯನ್ನು ನೀನು ಎಲ್ಲಿ ಅಭ್ಯಾಸ ಮಾಡಿದೆ? ಎಷ್ಟು ಸಮಯ ನೀನು ಇದನ್ನು ಅಭ್ಯಾಸ ಮಾಡುವುದಕ್ಕೆ ನಿನ್ನದ್ದಾದಂತಹ ಸಮಯವನ್ನು ಕಳೆದುಕೊಳ್ಳಿ ಅಲ್ಲ. ಈ ವಿದ್ಯೆಯನ್ನು ನಿನಗೆ ಹೇಳಿಕೊಟ್ಟಂತಹ ನಿನ್ನ ಗುರುಗಳು ಯಾರು? ನಿನ್ನ ವಂಶದಲ್ಲಿ ಹುಟ್ಟಿ ಇಂತಹ ಹೇಳ ಕೃತ್ಯವನ್ನು ಮಾಡುವುದಕ್ಕೆ ನೀನು ಮನಮಾಡಿದೆಯಲ್ಲ. ನನಗೂ ಕೂಡ ಬೇಸರವಾಗುತ್ತಾ ಇದೆ. ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದು ಯಾರು? ಭಂಡರು, ಶಿಖಂಡಿಗಳು. ಶರೀರದಲ್ಲಿ ಸಾಮರ್ಥ್ಯ ಇದ್ದವರು, ಮನಸ್ಸಿದ್ದವರು ಖಂಡಿತವಾಗಿಯೂ ಅಡಗಿ ಇಂತಹ ವಿದ್ಯೆಯನ್ನು ಪ್ರಯೋಗ ಮಾಡುವುದಕ್ಕೆ ಮುಂದಾಗಲಾರರು, ಮುಂದಾಗುವುದಿಲ್ಲ. ಯಾಕೆ? ಅವರಲ್ಲಿ ಸಾಮರ್ಥ್ಯ ಇದೆ. ಏನು ಸಾಮರ್ಥ್ಯ ಇಲ್ಲದಂತಹ ನೀನು ಇಂತಹ ಕೃತ್ಯವನ್ನು ಮಾಡುವುದಕ್ಕೆ ಯಾಕೆ ಮುಂದಾಗಿ? ಇಂತಹ ಕೃತ್ಯವನ್ನು ಮಾಡುವುದಕ್ಕೆ ಹಿರಿಯವರ ಆಶೀರ್ವಾದ ಇಲ್ಲ ಎಂಬುದು ನನಗೆ ಅರಿವಾಗಿದೆ. ಆದರೂ ಕೂಡ ಯಾರ್ಯಾರ ಮಾತನ್ನು ಕೇಳಿ, ಯಾರ ಹೇಳಿದಂತಹ ಮಾತನ್ನು ಕೇಳಿ ಇಂತಹ ಕೃತ್ಯವನ್ನು ಮಾಡುವುದಕ್ಕೆ ನೀನು ಮುಂದಾಗಿದ್ದೀರಿ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ.
ಅದು ಹೇಗೆ ಕಾಣಬಾರದೆ? ಗಂಡನಿಲ್ಲದ ಹೆಂಡಿರಂತೆ ತಲೆಗೊಗ್ಗಿಸಿಕೊಂಡು ನೆಲನೋಟಕನಾಗಿ ನಿಂತುಕೊಂಡಿದ್ದೀಯಲ್ಲ, ಈ ಕೃತ್ಯವನ್ನು ಮಾಡುವುದಕ್ಕೆ ಕಾರಣ ಏನು ಎಂಬುದನ್ನು ಕೂಡ ನಾನು ಬಲ್ಲೆ. ಪಂಚವಟಿಯಿಂದ ನಿನ್ನ ಆ ಮಡದಿ ಸೀತೆ ಅಪಹರಿಸಲ್ಪಟ್ಟಿದ್ದಾಳೆ, ಅವಳನ್ನು ಬಿಡಿಸಿದರಬೇಕು ಎಂಬಂತಹ ಉದ್ದೇಶವೇ ನಿನ್ನದು. ಅದಕ್ಕೆ ಬೇಕಾಗಿ ಇಂತಹ ಹೇಯ ಕೃತ್ಯವನ್ನು ಮಾಡುವ ಅಗತ್ಯವಿತ್ತು. ನನ್ನ ಬಳಿಗೆ ಬಂದು ಇದು ರಾವಣನೆಂಬಾತ ನನ್ನ ಮಡದಿಯನ್ನು ಕೊಂಡು ಹೋಗಿದ್ದೇನೆ, ಅವಳನ್ನು ಮರಳಿ ಬಿಡಿಸಿ ನನಗೆ ಒಪ್ಪಿಸು ಎಂದು ನನಗೆ ಹೇಳುತ್ತಿದ್ದರೆ, ರಾವಣನಿಗೆ ನಾನು ಒಂದು ಆಳನ್ನು ಅಟ್ಟುತ್ತಿದ್ದರೆ ಅವನೇ ತಂದು ಸೀತೆಯನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಿದ್ದೆ. ಆ ವಿಷಯವನ್ನು ನೀನು ಯಾವತ್ತೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದೇ ಇಲ್ಲ. ಆದರೂ ನನ್ನ ಬಳಿಗೆ ಬರಬಹುದಿತ್ತು. ಯಾಕೆ ಅನ್ಯಾಯವನ್ನು ಮಾಡಿದೆ? ತಮ್ಮನ ಹೆಂಡತಿಯನ್ನು ಯಾಕೆ ನಿನ್ನ ವಶ ಇಟ್ಟುಕೊಂಡೆ ಎಂಬಂತಹ ಮಾತನ್ನು ನಿನಗೆ ಹೇಳಬಹುದು. ನಾನೇ ಅನ್ಯಾಯ ಮಾಡಿದ್ದೇನೆ ಎಂಬಂತಹ ವಿಷಯವನ್ನು ನೀನು ಹೇಳುತ್ತಿದ್ರೆ ಖಂಡಿತವಾಗಿಯೂ ಈ ಸುಗ್ರೀವನನ್ನು ಕೊಲ್ಲುವುದಕ್ಕೆ ನಾನು ಮುಂದಾಗುತ್ತಿರಲಿಲ್ಲ, ಯುದ್ಧವನ್ನು ಮಾಡುತ್ತಿರಲಿಲ್ಲ. ಆದರೂ ಅನಿವಾರ್ಯ ಎಂಬಂತೆ ಯುದ್ಧವನ್ನು ಮಾಡಿದೆ. ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀನು ಬಾಣ ಪ್ರಯೋಗ ಮಾಡಿದೆ. ನಿನ್ನಂತಹ ಕಾತ್ರೇಯರು ಬೇಟೆಯಾಡುವಂತಹ ಅಭ್ಯಾಸವನ್ನು ಇಟ್ಟುಕೊಳ್ಳುತ್ತಾರಂತೆ. ಅದು ತಪ್ಪಲ್ಲ, ಮೃಗ ಮಾಂಸವನ್ನು ಕೂಡ ಬರುತ್ತಾರೆ. ಆದರೆ ಮಂಗನ ಮಾಂಸವನ್ನು ಕ್ಷಾತ್ರೇಯರು ತಿನ್ನುತ್ತಾರೆ ಎಂಬಂತಹ ವಿಷಯವನ್ನು ನಾನು ಕೇಳಲಿಲ್ಲ. ಮಂಗನ ಮಾಂಸವನ್ನು ತಿನ್ನುವುದಕ್ಕೆ ನೀನು ಮನ ಮಾಡಿದೆಯಲ್ಲ ರಾಮ, ಯಾತಕ್ಕೆ ಇಂತಹ ಕೃತ್ಯವನ್ನೆಸಗಿ? ನನ್ನಲ್ಲಿರುವಂತಹ ಹಗೆಯಾದರೆ ಏನು? ನಾನು ಮಾಡಿದಂತಹ ತಪ್ಪಾದರೆ ಏನು? ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ತಿಳಿಸಿ ಇದು ನನ್ನ ಮನಸ್ಸಿಗೆ ಸ್ಥಾಂತರವನ್ನು ಒದಗಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಕೇಳಬೇಕು. ನಾನಾಡುವಂತಹ ಮಾತುಗಳು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ನಿನ್ನನ್ನು ನೀನು ತೊಡಗಿಸಿಕೊಂಡು ವಾನರರಿಗೂ ಒಂದು ಸಂಸ್ಕಾರ ಬೇಕು ಎನ್ನುವಂತಹ ನಿಲುಮೆಯಿಂದಲೇ ಏನೆಲ್ಲ ಇಲ್ಲಿ ಮಾಡಿದ್ದಿ ಎನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡೇ ನಿಂತವನು ನಾನು. ಅಧಿಪ ನೀನು ಎನ್ನುವುದು ಸ್ಪಷ್ಟವೇ ಹೌದು ತಾನೆ. ದುಷ್ಟ ಶಕ್ತಿಗಳು ಇರಕೂಡದು, ಸತ್ಯ ನಡೆಗಳು ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ನಿಲುವಿನಿಂದಲೇ ಅಧಿಪನಾದವನಿರಬೇಕು. ದುಷ್ಟತನದ ನಾಶ ಮಾಡುವುದರ ಮೂಲಕವಾಗಿ ಶಿಷ್ಟರನ್ನು ರಕ್ಷಿಸುವುದು ಒಂದು ನಾಡಿನ ಅಧಿಕಾರಿಯ ಕರ್ತವ್ಯವೂ ಹೌದು. ಅದು ಕೇವಲ ನನ್ನ ಮತ ಅಂತಲ್ಲ, ಎಮ್ಮ ಮತವು. ಸೂರ್ಯವಂಶದಲ್ಲಿ ಹುಟ್ಟಿ ವಸಿಷ್ಠ ವಿಶ್ವಾಮಿತ್ರರ ಮಂತ್ರಾಕ್ಷತೆಗೆ ಮುಡಿಬಾಗಿದಂತಹ ರಾಮಚಂದ್ರನ ದುಷ್ಟರನ್ನು ಯಾವ ಕಾಲಕ್ಕೂ ಕೂಡಕೂಡದು, ಶಿಷ್ಟ ರಕ್ಷಣೆಯಾಗಬೇಕು ಎನ್ನುವಂತಹ ನಿಲುವಿನಿಂದಲೇ ತೊಡಗಿಸಿಕೊಂಡು ಬಂದವು. ನಮ್ಮ ವಂಶಕ್ಕಿರುವಂತಹ ಹೆಗ್ಗಳಿಕೆಯೇ ಅದು.
ಆ ನಿಟ್ಟಿನಲ್ಲಿ ತೊಡಗಿಸಿಕೊಂಡು ಬಂದಂತಹ ನೀನು ಹೇಳಿದಿ ವಾನರನ ಮೇಲೆ ನಿನಗೇನು ದ್ವೇಷ, ನಿನ್ನ ತಮ್ಮನಾದಂತಹ ಸುಗ್ರೀವನಲ್ಲಿ ತುಲ್ಯಾರಿ ಮಿತ್ರತ್ವವನ್ನು ಮಾಡಿಕೊಂಡವನು ನಾನು ಎಂಬಲ್ಲಿಗೆ ವಾನರರ ಮೇಲೆ ಯಾವ ನಿಕೃಷ್ಟ ಭಾವವನ್ನು ನಾನು ಹೊಂದಿದವನಲ್ಲ ಎನ್ನುವುದು ಸ್ಪಷ್ಟವೇ ಹೌದು. ಯಾಕೆ ಈ ರೀತಿಯಾಗಿ ತೊಡಗಿಸಿಕೊಂಡೆ ಅಂತ ನಿನ್ನ ಪ್ರಶ್ನೆ. ನೀ ಅನ್ಯಾಯ ಮಾಡಿದ್ದಿ ಎನ್ನುವುದು ಮೊದಲನೆಯದಾದಂತಹ ಕಾರಣ. ಓಹೋ, ಯಾಕೆ ಈ ರೀತಿಯಾಗಿ ಹೊಡೆದೆ, ಇದು ನಿನ್ನ ಎರಡನೆಯ ಪ್ರಶ್ನೆ. ಇದರಿಂದ ನಿನಗೆ ಲಾಭವೇನು, ಇದು ಪ್ರಧಾನವಾಗಿ ಕಂಡಂತಹ ಮೂರನೆಯ ಪ್ರಶ್ನೆ. ಮೂರನೇ ಪ್ರಶ್ನೆಗೆ ಉತ್ತರ ಅದೇ. ದುರ್ಭಾವಗಳನ್ನು ಹೊಂದಿರುವಂತಹ ದುಷ್ಟಚಿಂತನೆಯನ್ನು ಹೊಂದಿರುವವನು ಯಾವ ಕಾಲಕ್ಕೂ ಭುವಿಯಲ್ಲಿ ಇರಕೂಡದು. ಆ ಬಳಿಕ ಯಾಕೆ ಮರೆಯಲ್ಲಿ ನಿಂತು ಪ್ರಯೋಗಿಸಿದೆ, ಯಾವ ಕಾಲಕ್ಕೂ ನಿನ್ನ ಮೇಲೆ ದ್ವೇಷಭಾವವನ್ನು ಹೊಂದಿದವನು ನಾನಲ್ಲ. ನಿನ್ನನ್ನು ಪ್ರತಿಸ್ಪರ್ಧಿ ಎನ್ನುವ ಹಾಗೆ ತಿಳಿದು ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದೆ ಅಂತಾದ್ರೆ ನಿನ್ನ ಎದುರಿಗೆ ಎದುರಾಗಿ ನಿಂತು ತೊಡಗಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇತ್ತು ನನಗೆ. ಶಾಸನವನ್ನು ವಿಧಿಸುವಂತಹ ಎತ್ತರದ ಸ್ಥಾನದಲ್ಲಿದ್ದವರು ನಾವು, ಶಿಕ್ಷೆಯನ್ನು ಕೊಡಬೇಕಾದಂತಹ ಸ್ಥಾನದಲ್ಲಿದ್ದವರು ನಾವು. ಶಿಕ್ಷೆ ಕೊಡಬೇಕಾದವನ ಎದುರಿಗೆ ಬಂದು ನಿನಗಿದ ಶಿಕ್ಷೆ ಅಂತ ಹೇಳಬೇಕು ಅಂತೇನಿಲ್ಲ. ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಶಿಕ್ಷೆಯನ್ನೇ ಕೊಡು. ಯಾಕೆ ಶಿಕ್ಷೆಯನ್ನು ಕೊಡಬೇಕು ಎನ್ನುವಂತಹ ಪ್ರಶ್ನೆ ಬಂದ ಕಾಲಕ್ಕೆ ನೀ ಮಾಡಿದಂತಹ ತಪ್ಪಿಗೆ ಶಿಕ್ಷೆ. ಈಗ ನಿನ್ನಲ್ಲಿ ಹುಟ್ಟಿಕೊಳ್ಳುವ ಪ್ರಶ್ನೆ, ನಾ ಮಾಡಿದ ತಪ್ಪೇನಾದರೂ ಏನು ಯೋಚನೆ ಮಾಡುವ, ನ್ಯಾಯವೇ ನೀ ಮಾಡಿ. ಇಂದ್ರನ ಮಗನಾಗಿ ನೀ ತೊಡಗಿಸಿಕೊಂಡಂತೆ ಹೌದಾಗಿದ್ದರೆ ನಿನ್ನಲ್ಲಿ ಈ ರೀತಿಯಾಗಿ ನಾನು ಪ್ರಶ್ನಿಸುವಂತಹ ಅಗತ್ಯವೇ ಬರುತ್ತಾ ಇರಲಿಲ್ಲ. ನೀ ಮಾಡಿದ್ದಾದರೂ ಏನು, ಯಾವಾಕೆಯನ್ನು ಮಗಳು ಎನ್ನುವಂತಹ ಭಾವದಿಂದ ನೋಡಿಕೊಳ್ಳಬೇಕಿತ್ತು. ಅಂಥವಳನ್ನು ಅಂತಃಪುರಕ್ಕೆ ಹೋಗುವ ಹಾಗೆ ಮಾಡಿದ, ಬಲಾತ್ಕಾರವಾಗಿ ಹೋಗು ಎನ್ನುವ ಹಾಗೆ ನಿರ್ದೇಶಿಸಿದ. ಯೋಚನೆ ಮಾಡುವ, ನ್ಯಾಯವೇ ತಮ್ಮನ ಸತಿಯ ಮುಟ್ಟು. ಯಾವಾಕೆಯನ್ನು ಪುತ್ರೋದ್ಭಾವದಿಂದ ನೀನು ನೋಡಬೇಕಿತ್ತು. ಅಂಥವಳನ್ನು ಈ ರೀತಿಯಾಗಿ ನಡ್ಕೊಂಡೆ ಅಂತಾದರೆ ಹೀಗೆ ನಡೆಯಬೇಕು ಅಂತ ಹೇಳುವಂತಹ ಸ್ಮೃತಿಗಳಿಗೆ ನೀನು ವಿರುದ್ಧವಾಗಿ ತೊಡಗಿಸಿಕೊಂಡೆ ಅಂತ ಅರ್ಥ. ಏನು ಹೇಳುತ್ತದೆ, ನಿಮ್ಮ ವಾನರಲ್ಲಾದ್ರೂ ಕೂಡ ಇರುವಂತಹ ಕ್ರಮ ಅದೇ ತಾನೆ. ಅಣ್ಣನಾದವ ಮೃತಪಟ್ಟ ಅಂತಾದರೆ, ರೋಗಿಷ್ಠನಾದ ಅಂತಾದರೆ, ಅಥವಾ ಪರಿವಾಚಕನಾಗಿ ಹೋದ ಅಂತಾದರೆ ಆ ಸಮಯದಲ್ಲಿ ಅಣ್ಣನ ಹೆಂಡತಿಯಾದವ ದೇವರನ್ನೊಪ್ಪಬಹುದು ಎನ್ನುವ ಅಂತಹ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಹಿರಿಯರು ಸ್ಮೃತಿಕಾರರು. ಹಾಗಂತ ತಮ್ಮನ ಹೆಂಡತಿಯನ್ನು ಯಾವ ಅಣ್ಣನೂ ಬಲಾತ್ಕಾರವಾಗಿ ವರಿಸಬಹುದು ಎನ್ನುವ ಹಾಗೆ ಇಲ್ಲ ತಾನೆ. ಧರ್ಮವನ್ನು ತಪ್ಪಿದ್ದೀನಿ, ಕೃತಿಯನ್ನು ತಪ್ಪಿದ್ದೀನಿ, ಆ ಕಾರಣಕ್ಕಾಗಿ ಶಿಕ್ಷೆ ಕೊಡಬೇಕು ಎನ್ನುವಂತಹ ನಿಲುವಿನಿಂದಲೇ ಈ ರೀತಿಯಾದಂತಹ ಬಾಳ ಪ್ರಯೋಗವನ್ನು ಮಾಡಿದೆ. ಯಾಕೆ ಹೇಳು, ಇಲ್ಲಿ ಮಾಡಿದಂತಹ ಶಿಕ್ಷೆ ತಪ್ಪಿಗೆ ಇಲ್ಲಿಯೇ ಶಿಕ್ಷೆ ಆಗಬೇಕು. ಇಲ್ಲದೇ ಇದ್ರೆ ಅದು ಪರಲೋಕದಲ್ಲಿ ಮತ್ತೆ ದೋಷ ಕಾರಣವಾಗಿ ಅಲ್ಲಿಯೂ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಅಲ್ಲಿ ಆಗಕೂಡದು ಎನ್ನುವುದಕ್ಕಾಗಿಯೇ ಕಾಯಕಂಡನೆ ಎನ್ನುವಂತಹ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಯಾಕೆ ಅಷ್ಟೇ ಎನ್ನುವಂತಹ ಪ್ರಶ್ನೆಯಲ್ಲಿ ಹುಟ್ಟಿಕೊಳ್ಳಬಹುದು. ನೋಡು, ನೀ ಎಡದ ಕೈಯಿಂದ ಬಿಗುವಾಗಿ ಹಿಡಿದುಕೊಂಡಿದ್ಯಲ್ಲ, ಹಾಗೆ
ಅದು ನಿನ್ನ ಭ್ರಮೆ. ಯಾಕೆ? ಒಮ್ಮೆ ಬಿಟ್ಟು ನೋಡಂತೆ. ಯಾಕೆ? ಅದು ಅದಕ್ಕಿಂತ ಹೆಚ್ಚು ಒಳಗೆ ಹೋಗುವುದಿಲ್ಲ. ಆಹಾ. ಅಷ್ಟೇ ಸಾಕು ಎನ್ನುವಂತಹ ಭಾವದಿಂದ ನಾ ಪ್ರಯೋಗಿಸಿದ್ದು ಯಾಕೆ ಬಲ್ಲೆಯ? ಮುಂದೆ ಮುಂದಿನ ಬದುಕ ಬೇಕೆಂಬ ಬದುಕುವಂತಹ ಆಸೆ ಉಂಟು ಅಂತಾದ್ರೆ ಯಾವುದೇ ರೀತಿಯಾದಂತಹ ನೋವು ನಿನ್ನ ದೇಹಕ್ಕಾಗದ ಹಾಗೆ ಅದನ್ನು ಮತ್ತೆ ನಾ ಹಿಂದೆ ಕರೆಯಬಲ್ಲೆ. ನೀನು ನಿಮ್ಮವರ ಜೊತೆಗೂಡಿಕೊಂಡು ಮತ್ತದೇ ಸೌಖ್ಯ ಮನಸ್ಸಿನಿಂದ ನೀನು ತೊಡಗಿಸಿಕೊಳ್ಳುತ್ತೀಂತಾದರೆ ಅವಕಾಶ ನಿನಗುಂಟು. ಆಯ್ಕೆ ನಿನ್ನ ಕೈಯಲ್ಲಿ. ರಾಮ ಕರುಣಾ ವಿದ್ದರೆ ಸಾಕು ನಿನ್ನ ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿನ ಆಕಾಂಕ್ಷೆ ಏನು ಎಂಬುದನ್ನು ತೋಡಿಕೊಳ್ಳುವುದಕ್ಕೆ ನನಗೆ ಮನಸ್ಸಾಯಿತು. ನೀನು ಯಾರು ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ತಿಳಿದುಕೊಂಡೆ. ಬಾಣವನ್ನು ಹಿಂದೆ ತೆಗೆಯಲೋ ಬದುಕುವೆಯೋ ಎಂಬ ಹಾಗೆ ಹೇಳ್ತಾ ಇದ್ದೀಯಲ್ಲ. ಒಂದು ಜೀವವನ್ನು ತೆಗೆಯುವುದಕ್ಕೂ ಉಳಿಸುವುದಕ್ಕೂ ಸಾಮರ್ಥ್ಯ ಇರುವುದು ಅದು ಯಾರಲ್ಲಿ? ಪರಮಾತ್ಮನಲ್ಲಿ ಮಾತ್ರ. ಯಾರು ಮೋಕ್ಷವನ್ನು ಅನುಗ್ರಹಿಸುವುದಕ್ಕೆ ಶಕ್ತನಾಗಿರುತ್ತಾನೋ ಅವನಿಗೆ ಮಾತ್ರ ಒಬ್ಬನನ್ನು ಒಂದು ಜೀವವನ್ನು ಉಳಿಸುವುದಕ್ಕೆ ಅಧಿಕಾರವೂ ಇದೆ, ಸಾಮರ್ಥ್ಯವೂ ಇದೆ.
ಅಂತಹ ಸಾಮರ್ಥ್ಯವುಳ್ಳವ ನೀನು ಎಂಬುದನ್ನು ಈಗ ನಾನು ತಿಳಿದುಕೊಂಡೆ. ಮೋಕ್ಷದಾಯಕ ನೀನು ವೈಕುಂಠದಿಂದ ರಾಮಾವತಾರಿಯಾಗಿ ಪ್ರಪಂಚದಲ್ಲಿ ಎಲ್ಲದ ಕಣ್ಣ ಮುಂದೆ ಗೋಚರಿಸುವುದಕ್ಕೆ ಮುಂದಾದವು. ದುಷ್ಟರನ್ನು ಶಿಕ್ಷಿಸುವುದಕ್ಕೆಂದೇ ಈ ಪ್ರಪಂಚದ ಬೆಳಕನ್ನು ನೀನು ಕಂಡವ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ತಿಳಿದುಕೊಂಡೆ ರಾಮ. ವಾಲಿಯ ಸಮಕ್ಷಮದಲ್ಲಿ ನಿಲ್ಲುವಂತಹ ಸಾಮರ್ಥ್ಯವಂತರು ಯಾರೂ ಇಲ್ಲ ಎಂಬಂತಹ ಭಾವನೆ ನನ್ನಲ್ಲಿ. ಅದು ಸ್ವಾರ್ಥ ಎಂಬುದು ಏನು ಗೊತ್ತಾಯಿತು. ಒಂದು ಪರ್ವತ ಇದ್ದರೆ ಅದಕ್ಕೆ ಅಡ್ಡವಾಗಿ ಮತ್ತೊಂದು ಪರ್ವತ ಇದೆ ಎಂಬುದನ್ನು ಈಗ ನಾನು ತಿಳಿದುಕೊಂಡೆ. ಹುಟ್ಟಿದಂತಹ ಯಾವನೇ ಆಗಲಿ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ ಎಂಬಂತಹ ವಿಷಯ ಈಗ ನನಗೆ ತಿಳಿದು ಬಂತು. ಪಂಚಭೂತಾತ್ಮಕವಾದಂತಹ ದೇಹ ಪಂಚಭೂತಗಳಲ್ಲಿ ಲೀನವಾಗಬೇಕು ಎಂಬುದೇ ನಿನ್ನ ಉದ್ದೇಶ ಎಂಬುದು ನಿನ್ನ ಮಾತಿನಿಂದ ಅರ್ಥವಾಯಿತು ರಾಮ. ನನಗೆ ಯಾವ ಬದುಕೂ ಬೇಡ, ಯಾವ ಜೀವನವೂ ಬೇಡ. ನಿನ್ನ ಪಾದದ ದಯವೊಂದಿದ್ದರೆ ಸಾಕು, ನಿನ್ನ ಕರುಣೆಯೊಂದಿದ್ದರೆ ಖಂಡಿತವಾಗಿಯೂ ನಾನು ಮೋಕ್ಷವನ್ನು ಪಡೆದುಕೊಳ್ಳುತ್ತೇನೆ ಎಂಬಂತಹ ಭರವಸೆ ನನಗಿದೆ ರಾಮ. ಆದ್ದರಿಂದ ಬಾಣವನ್ನು ಹಿಂದಕ್ಕೆ ತೆಗೆಯದಿರು, ಈ ಪ್ರಾಣವನ್ನು ಎಲ್ಲಿಗೆ ಕಳುಹಿಸಬೇಕು ಅಲ್ಲಿಗೆ ನೀನು ಕಳುಹಿಸಬೇಕು. ಕೊನೆಯದಾಗಿ ಒಂದು ಮಾತಿದೆ ರಾಮ. ಏನಯ್ಯ? ನನ್ನ ತಮ್ಮನಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು, ಧಾರಾಳ ಅವಕಾಶವಿದೆ ಅಷ್ಟೇ. ತಮ್ಮ ಸುಗ್ರೀವ ಕಿಷ್ಕಿಂಧ ಸತ್ಯ ಅಂದಿನಿಂದ ನಾವು ಎಷ್ಟು ಸಮಯದವರೆಗೆ ಜೊತೆಯಲ್ಲಿದ್ದವರು. ಹಾಲು ನೀರಿನಂತೆ ಯಾವತ್ತೂ ಕೂಡ ಜೊತೆಯಾಗಿಯೇ ಜೀವನವನ್ನು ಸಾಗಿಸಿದವರು. ಆಟದಲ್ಲಿ ಪಾಠದಲ್ಲಿ ಯಾರಾದರೂ ವೈರಿಗಳು ಬಂದರೆ ಯುದ್ಧ ಮಾಡುವಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಹೋಗಿ ಹೋರಾಡಿ ಜಯವನ್ನು ಲಭಿಸಿಕೊಂಡವರು. ಏನು ಮಾಡೋಣ, ಕಾಲದ ದೋಷವೂ ಗೊತ್ತಿಲ್ಲ, ನಮ್ಮೊಳಗೆ ಒಂದು ರೀತಿಯ ವೈಷಮ್ಯವೇ ಪ್ರಾರಂಭವಾಯಿತು. ನಾವೇ ಹೊಡೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಯಿತು. ನೀನು ನನಗೆ ವೈರಿಯಾದೆ, ನಾನು ನಿನಗೆ ಹಗೆಯವನಾದೆ. ಒಬ್ಬರನ್ನೊಬ್ಬರು ಕೊಲ್ಲುವಂತಹ ಪ್ರಯತ್ನವನ್ನೇ ಮಾಡಿದೆ. ಕೇವಲ ಇದೆಲ್ಲ ಕ್ಷಣಿಕ. ಇಂದು ಹುಟ್ಟಿ ನಾಳೆ ಸಾಯುವಂತಹ ನಮಗೆ ಈ ವೈರತ್ವ ಎಂಬುದು ಯಾಕೆ? ಯಾವತ್ತೂ ಕೂಡ ದೇಹವೇ ಪ್ರಪಂಚದಲ್ಲಿ ಶಾಶ್ವತ ಎಂಬುದನ್ನು ತೋರಿಸಿಕೊಡುವುದಕ್ಕೆ ಬಂದಂತಹ ಶ್ರೀರಾಮ ದೇವರನ್ನು ನೋಡಿ ಕೊನೆಯ ಕ್ಷಣ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಿನ್ನಲ್ಲಿ ಆಡುವುದಕ್ಕಿದ್ದೇನೆ. ಅದೋ ನೋಡು, ನನ್ನ ಹೆಂಡತಿ ತಾರಾ ಪತಿವ್ರತ ಶಿರೋಮಣಿ. ನಾನು ಇಹಲೋಕವನ್ನು ತ್ಯಜಿಸಿದ್ರು ಆಕೆಯನ್ನು ನೀನು ನಿನ್ನ ತಾಯಿಯ ರೀತಿಯಲ್ಲಿ ಅವಳಿಗೆ ಯಾವ ರೀತಿಯ ನೋವು ಬಾರದಂತೆ ನೋಡಿಕೊಂಡು ಬರಬೇಕು ಅಲ್ವ? ಅದೋ ನನ್ನ ಮಗನಾದಂತಹ ಅಂಗದ್ದು ಸಣ್ಣ ಪ್ರಾಯ, ಒಂದೋ ಎರಡೋ ತಿಳಿದಿಲ್ಲ. ಯಾವುದನ್ನು ಮಾಡಬೇಕಾದ್ರೂ ಯಾವುದನ್ನು ತಿನ್ನಬೇಕಾದ್ರೂ ಅವನಿಗೆ ಸರಿಯಾದ ಸಲಹೆಯನ್ನು ನಾವೇ ಕೊಡಬೇಕು. ಮುಗ್ಧತೆ ಹೆಚ್ಚಿದೆ, ಪ್ರಾಯ ಬೆಳೆಯಲಿಲ್ಲ. ಆದ್ದರಿಂದಲೇ ನನ್ನ ಮಗನನ್ನು ನಿನ್ನ ಮಗನಂತೆ ನೀನು ನೋಡಿಕೊಂಡು ಬರಬೇಕು. ಅಷ್ಟೇ ಅಲ್ಲ, ಕಿಷ್ಕಿಂಧಾಧಿಪತ್ಯವನ್ನು ನಾನು ವಹಿಸಿಕೊಂಡು ಅದೆಷ್ಟು ಕಾಲ ಕಳೆದು ಹೋಯಿತು. ಇನ್ನು ಮುಂದೆ ಕಿಷ್ಕಿಂಧೆಯ ಸಿಂಹಾಸನವನ್ನು ಏರಿ ನಮ್ಮ ಜೊತೆಯಲ್ಲಿರುವಂತಹ ಎಲ್ಲಾ ಕವಿಗಳನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡಿಕೊಂಡು ಬರಬೇಕು. ತಮ್ಮ, ಯಾರಲ್ಲಿಯೂ ಭೇದವನ್ನು ಕಲ್ಪಿಸಬೇಡ. ಇದು ನನ್ನ ಕೊನೆಯ ಆಸೆ. ತಮ್ಮ, ಕೊನೆಯ ಒಂದೇ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಬದುಕುವ ಆಸೆ ಇಲ್ಲ, ನಿನ್ನ ಪಾದವನ್ನು ಸೇರಬೇಕು ಎಂಬಂತಹ ಉದ್ದೇಶ. ಅದಕ್ಕೆ ಅವಕಾಶವನ್ನು ಮಾಡಿಕೊಡು. ಇದೋ ತಥಾಸ್ತಿ ಅನ್ನುತ್ತಾ
ಬಾಣಕ್ಕೆ ಆಜ್ಞಾಪಿಸು. ಸುಗ್ರೀವ, ಅಂತೂ ಘಟನೆ ನಡೆದಾಗ ನಿನ್ನ ಕಣ್ಣಂಚು ಒದ್ದೆ ಆದದ್ದನ್ನು ಗಮನಿಸಿದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಮುಂದಿನ ನಡೆಗೆ ಸಿದ್ಧವಾಗಿ